ಜಯರಾಮ, ರಾಮಚಂದ್ರ ಹೆಗ್ಡೆ ಇವರೆಲ್ಲ ಕಾಫಿ ಬಾರ್ನಲ್ಲಿ ಕುಳಿತು ಮಾತನಾಡುತ್ತಿರಬೇಕಾದ್ರೆ ಅತ್ತ ಅಂಗಾಡಿ ಪಾಟೀಲರೊಡನೆ ದೀರ್ಘ ಮಾತುಕತೆಯಲ್ಲಿ ತೊಡಗಿದ್ದ. ಪಾಟೀಲರ ಆಫೀಸಿನಲ್ಲಿ ಸಾಯಂಕಾಲ ಸಂಶೋಧನಾ ಕೇಂದ್ರದ ಬಾಗಿಲು ಮುಚ್ಚಿದ ಮೇಲೆ ಅಂಗಾಡಿ ಪಾಟೀಲರ ರೂಮಿಗೆ ಮಾತನಾಡಲು ಹೋಗಿದ್ದ. ಅಂಗಾಡಿ ಕಳಿಸುವ ರಿಪೋರ್ಟ್ ನೇರವಾಗಿ ಕೃಷಿ ಮಂತ್ರಿಗಳ ಟೇಬಲ್ಗೆ ಹೋಗುತ್ತದೆ ಎಂದು ತಿಳಿದ ಪಾಟೀಲರು ಈಗ ಸ್ವಲ್ಪ ಹೆಚ್ಚಿನ ಆಸಕ್ತಿ ವಹಿಸಿದ್ರು. ಮಿಸ್ಟರ್ ಅಂಗಾಡಿ, ಏಲಕ್ಕಿಗೆ ಏಕೆ ಈವರೆಗೆ ವಿಜ್ಞಾನಿಗಳು ಏನೂ ಸಹಾಯ ಮಾಡಿ ಅಭಿವೃದ್ಧಿಪಡಿಸಲಾಗಲಿಲ್ಲ ಅಂತ ಕೇಳ್ತಾ ಇದ್ರಲ್ಲ, ಇಷ್ಟೇ ಕಾರಣ. ಇಲ್ಲಿ ಸಂಶೋಧನೆ ಒಂದನ್ನ ಬಿಟ್ಟು ಮಿಕ್ಕದ್ದೆಲ್ಲ ನಡೀತಾ ಇದೆ. ಒಬ್ಬರ ಮೇಲೊಬ್ರು ಕತ್ತಿ ಮಸಿಯೋದು, ದೂರ ತಗೊಂಡು ಹೋಗಿ ವರ್ಗ ಮಾಡೋದು, ಸಂಶೋಧನಾ ಕೇಂದ್ರದ ಉತ್ಪತ್ತಿ ಕಳ್ಳತನ ಮಾಡೋದು, ಸಂಶೋಧಕರು ಅಂತ ಸಂಬಳ ತಗೊಳ್ಳೋದು. ಒಬ್ಬ ಪ್ರಾಮಾಣಿಕ ಸಂಶೋಧನಾ ಒಂದು ಯೋಜನೆ ಹಾಕಿಕೊಂಡು ಕೆಲಸ ಆರಂಭಿಸೋದ್ರೊಳಗೆ ಅವನಿಗೆ ವರ್ಗ ಮಾಡಿಸಲು ಕುತಂತ್ರ ಆರಂಭ ಆಗಿರ್ತದೆ. ಅವನು ಅತ್ತಲಾಗಿ ಹೋದ ಅಂದ್ರೆ ಇತ್ತ ಅವನ ಕೆಲಸ ಅರ್ಧಕ್ಕೆ ಮಣ್ಣು ತಿಂದಂಗೆ. ಇದರ ಜೊತೆಗೆ ಈಗ ಸಂಶೋಧನಾ ಕೇಂದ್ರದ ರಾಜಕಾರಣಕ್ಕೆ ಸ್ಥಳೀಯ ರಾಜಕಾರಣವೂ ಮಿಲಾಕತ್ತಾಗೋಗಿದೆ. ಅವರ ವಿಷಯ ಕೊಂಚ ಹೇಳ್ತೀನಿ. ಇಲ್ಲೆಲ್ಲ ಸುತ್ತಮುತ್ತ ಕೇರಳದ ಬ್ಯಾರಿಗಳ ವಟಾರ ಬೆಳೆದಿದೆ. ಎಲ್ಲ ಸುಲೇಮಾನ್ ಬ್ಯಾರಿ ಕೈ ಕೆಳಗೆ ಕೆಲಸ ಮಾಡೋರು. ಆತನೊಬ್ಬ ಪ್ರಖ್ಯಾತ ಕಳ್ಳ ಸಾಗಾಣಿಕೆದಾರ. ಎಲ್ಲಾ ಕೆಸರೂರಿನ ಮುನ್ಸಿಪಾಲಿಟಿ, ಗ್ರಾಮ ಪಂಚಾಯಿತಿ, ತಾಲೂಕು ಬೋರ್ಡು ರಾಜಕಾರಣದ ಪಾತ್ರಧಾರಿಗಳು. ಈಗ ಅವನಿವರಿಗೆ ಒಂದು ಮಸೀದಿ ಕಟ್ಟಿಸಿದ್ದಾನೆ. ದಿನ ಅಲ್ಲಾಹು ಅಕ್ಬರ್ ಅಂತ ಕಿವಿಗಟ್ಟುವಂತೆ ಕೂಗ್ತಾರೆ. ಪೈಗಂಬರ್ ಕಾಲದಲ್ಲಿ ಮೈಕಿತ್ತೋ ಏನೋ, ಕೇಳಕ್ ಹೋದ್ರೆ ಕುರಾನಿನ ಪ್ರಕಾರ ಕೂಗ್ತೀವಿ ಅಂತ ಹೇಳ್ತಾರೆ. ಅವ್ರ ಹೋರಾಟಕ್ಕೆ ರಾಜಕಾರಣಕ್ಕೆ ಮಸೀದಿ ಸಂಕೇತ. ರಾಜಕಾರಣಕ್ಕೆ ಮತಾಧರ್ಮ ಹೇಗೆ ಉಪಯೋಗಿಸ್ಕೋಬಹುದು ಅಂತ ಆತನಿಗೆ ಚೆನ್ನಾಗಿ ಗೊತ್ತು. ಅವನು ಮಸೀದಿ ಕಟ್ಟಿ ಆರ್ಭಟ ಆರಂಭಿಸುವುದಕ್ಕೂ ಇಲ್ಲಿನ ಕನ್ನಡಿಗರಿಗೆ, ಹಿಂದೂಗಳಿಗೆ ಎಚ್ಚರ ಆಗೋಯ್ತು ನೋಡಿ. ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ಸುಮಾರು ಜನ ಆರ್ವರು, ಲಿಂಗಾಯತರು, ಒಕ್ಕಲಿಗರು, ಹಿಂದೂವಾದಿಗಳು ಇದ್ದಾರೆ. ನಮ್ಮ ಸಂಶೋಧನಾ ಕೇಂದ್ರದ ಬೇಲಿಯೊಳಗೊಂದು ಮುರುಕಲು ಗುಡಿ ಇತ್ತು. ಅದನ್ನ ಉದ್ಭವ ವೆಂಕಟೇಶ ಸ್ವಾಮಿ ಅಂತ ನಾಮಕರಣ ಮಾಡಿಬಿಟ್ರು. ಕೇರಳದ ಸಾಬ್ರು ಕೊಬ್ಬು ಅಡಗಿಸ್ತೇವೆ ಅಂತ ಇವರು ಮೈಕ್ ಹಾಕೊಂಡು ಜಗನ್ನಾಥ ಸ್ತೋತ್ರ, ವೆಂಕಟೇಶ್ವರ ಸ್ತೋತ್ರ ಎಲ್ಲ ಕೂಗೋದಕ್ಕೆ ಆರಂಭಿಸಿದ್ದಾರೆ. ಡಾಕ್ಟರ್ ಜೋಗಿಹಾಳ್ ಇದ್ದಾಗಲೇ ಅವರ ಅಸಮ್ಮತಿ ಪ್ರತಿಭಟನೆ ಎಲ್ಲ ಮೀರಿ ಸುತ್ತಮುತ್ತಲ ಪ್ರತಿಷ್ಠಿತ ಗೌಡರ ಸಹಾಯದಿಂದ ಇದನ್ನೆಲ್ಲ ಆರಂಭಿಸಿಯೇ ಬಿಟ್ಟಿದ್ರು. ಇದಕ್ಕೆ ಆ ತಿರುಪ್ತಿ ಕಡೆಯವರಿಂದಲೂ ಕುಮ್ಮಕ್ಕೂ ಧನ ಸಹಾಯ. ಇಲ್ಲಿ ಬೆಳೆಯುತ್ತಿರುವ ಧರ್ಮಸ್ಥಳದ ಪ್ರಭಾವ ಕಡಿಮೆ ಮಾಡಬೇಕು ಅಂತ ಅವರ ಕುತಂತ್ರ. ಜೋಗಿಹಾಳರನ್ನ ಅಲ್ಲಿಂದ ಗುಡಾರ ಎತ್ತಿಸೋದಕ್ಕೆ ಈ ಊರಿನ MLA, MLC ಎಲ್ಲ ಶತಪ್ರಯತ್ನ ಮಾಡಿ ವರ್ಗ ಮಾಡಿಸಿಬಿಟ್ರು. ಆದ್ರೆ ಆವಾಗ MP ಶಾಂತಗೌಡರು ಕೇಂದ್ರ ಸರ್ಕಾರದ ಆದೇಶದ ಮೇಲೆ ತನಿಖೆ ಮಾಡಿ ಅವರ ಸಂಶೋಧನಾ ಮುಗಿವರೆಗೂ ತೆಗೆಯಬಾರದು ಅಂತ ಶಿಫಾರಸು ಮಾಡೋದ್ರಿಂದ ಮತ್ತೆ ಇಲ್ಲೇ ಉಳಿದ್ರು. ಅವರ ನಂತರ ರೈ ಅನ್ನೋರು ಸಂಶೋಧನಾ ಕೇಂದ್ರಕ್ಕೆ ಮುಖ್ಯಸ್ಥರಾಗಿ ಬಂದರು. ಜೋಗಿಹಾಳರ ಸಂಶೋಧನೆ ಯೋಜನೆಗಳೆಲ್ಲ ತಲೆಗೆಲುಗು ಮಾಡಿ ಕಲಸು ಮೇಲೋಗರ ಮಾಡಿಬಿಟ್ಟಿದ್ದಾರೆ. ನಾನು ಬಂದು ಹತ್ರ 1 ವರ್ಷ ಆಯ್ತು. ಸಂಶೋಧನೆ ಮಾಡೋದಿರ್ಲಿ, ಆರಂಭಿಸೋದಕ್ಕೂ ಆಗಿಲ್ಲ. ಸಂಶೋಧನಾ ಕೇಂದ್ರದ ಬಗ್ಗೆ ಬೇಕಿದ್ದು ಬೇಡದ್ದು ಎಲ್ಲ ಸೇರಿಸಿ ಕೊಡಗರು ಡಾಕ್ಟರ್ ಪಾಟೀಲ್. ಅಂಗಾಡಿಗೆ ಹೆಗಡೆ ಹೇಳಿದ ಹಾಗೆ ಪಾಟೀಲ್ ಕೊಂಚ ಸಿನಿಕೆ ಇರಬೇಕು ಎಂದು ಅನಿಸಿತ್ತು. ಆದ್ರೂ ಸುಮ್ಮನೆ ಕುಳಿತು ಆಸಕ್ತಿಯಿಂದ ಅವರು ಪುರಾಣ ಕೇಳಿದ. ಯಾಕೆಂದ್ರೆ ಅವನಿಗೆ ಚೆನ್ನಾಗಿ ಗೊತ್ತಿತ್ತು, ಜನ ಈ ರೀತಿ ಮೈ ಮರೆತು ಲೋಕಾಭಿರಾಮವಾದ ಹರಟೆಯ ಒಡೆದು ಒದರುತ್ತಿರಬೇಕಾದ್ರೆ ತನಗೆ ಬೇಕಾದ ಸತ್ಯದ ತುಣುಕುಗಳು ನುಸುಳಿ ಬರುವುದು ಅಂತ. ಕೆಸರೂರಿನ ಏಲಕ್ಕಿಗೆ, ಕೆಸರೂರಿನ ಸಂಸ್ಕೃತಿಗೆ ಒಟ್ಟಿಗೆ ರೋಗ ತಗುಲಿಕೊಂಡಿದೆ ಎಂದರು ಪಾಟೀಲ್. ಅಂಗಾಡಿ ಅವರ ವಿಶ್ಲೇಷಣೆ ಕಂಡು ಅಚ್ಚರಿಪಟ್ಟ. ಆದ್ರೆ ಜೋಗಿಹಾಳ್ರು ಈ ಬಗ್ಗೆ ಏನು ಯೋಚನೆ ಹಾಕಿದ್ರು? ಹಾಗಾದ್ರೆ ಅವರ ಸಾವು ಕೇವಲ ಆಕಸ್ಮಿಕವೇ? ಶಾಂತಗೌಡರು ತನಿಖೆ ಮಾಡಿ ಯಾಕೆ ಅವರನ್ನು ವರ್ಗಾವಣೆ ಮಾಡಕೂಡದು ಅಂತ ಶಿಫಾರಸು ಮಾಡಿದ್ರು? ಇವರೆಲ್ಲರಿಗೆ ಗೊತ್ತಿದ್ದುದು ಅವರಿಗೆ ಏನ್ ಗೊತ್ತಾಯ್ತು? ಅಂಗಾಡಿ ತಲೆ ಕೆರೆದುಕೊಂಡು ಪಾಟೀಲರ ವಾಗ್ಜರಿಯ ನಡುವೆಯೇ ಯೋಚಿಸುತ್ತಿದ್ದ. ಕೆಸರೂರಿನ ಏಲಕ್ಕಿ ಸಮಸ್ಯೆಯನ್ನು ಇಡೀ ಕೆಸರೂರಿನ ಸಂಸ್ಕೃತಿಯೊಂದಿಗೆ ಅರ್ಥ ಮಾಡಿಕೊಳ್ಳಬೇಕೆ? ಈ ಸಾವಿರಾರು ಸಮಸ್ಯೆಗಳ ಸರದಿಯ ತಳಕ್ಕೆ ಮುಳುಗಿ ಇದರ ಮೂಲ ಸಮಸ್ಯೆ ಏನೆಂದು ನೋಡಲಿಕ್ಕೆ ತಾನೇನು ಅವತಾರ ಪುರುಷನೇ? ನನ್ನನ್ನು ಯಾವ ಕೆಲಸಕ್ಕೆ ಸಂಬಳ ಕೊಟ್ಟು ಕಳಿಸಿದ್ದಾರೋ ಅಷ್ಟು ಮಾಡಿದ್ರೆ ಸಾಕು. ಆದ್ರೂ ಇವೆಲ್ಲ ಸಮಸ್ಯೆಗಳು ಒಂದರೊಳಗೆ ಒಂದು ಸಂಯೋಜನೆಗೊಂಡಂತೆ ಸೇರಿ ಹೋಗಿದ್ದಾವಪ್ಪ. ಏನ್ ಮಾಡೋದು? ಎಲ್ಲಾ ಸಮಸ್ಯೆಗಳಿಗೂ ಒಂದು ಮಾನವೀಯ ಸನ್ನಿವೇಶದ ತುಣುಕುಗಳಲ್ವೇ? ಅಲ್ಲ ಸರ್, ಏಲಕ್ಕಿ ಬೆಳೆ ಈ ರೀತಿ ಕಡಿಮೆ ಆಗ್ತಿರೋದಕ್ಕೆ ಏನ್ ಕಾರಣ ಅಂತ ಏನಾದ್ರೂ ತನಿಖೆ ಮಾಡಿದ್ದೀರಾ? ಅಥವಾ ಜೋಗಿಹಾಳ್ರು ಈ ಬಗ್ಗೆ ಏನಾದ್ರೂ ಸಂಶೋಧನೆ ಮಾಡಿದ್ರಾ? ಈ ಕೆಸರೂರಿನ ಮಟ್ಟಿಗೆ ನಾನು ಯಾವುದು ಅಂತ ಹೇಳಿ ಅಂಗಡಿಯವರೇ? ಕೆಸರೂರಿನ ಜನ ಅಂತ ಹೇಳೋ, ಅಥವಾ ಈ ದಂಡದ ಪಿಂಡಗಳಾಗಿರುವ ವಿಜ್ಞಾನಿಗಳು ಅಂತ ಹೇಳೋ, ಅಥವಾ ಕೆಸರೂರು ವೈರಸ್ ಕಾಯಿಲೆ ಅಂತ ಹೇಳೋ? ಜೋಗಿಹಾಳರ ಪ್ರಕೃತಿಯೇ ಬೇರೊಂದು ತರ. ಅವರ ಶೈಲಿ ಬಹಳ ಅಗ್ರೆಸಿವ್ ರೀತಿಯದು. ನ್ಯೂಗಿನಿಗೆ ಅವರು ಒಂದು ಸಮ್ಮೇಳನಕ್ಕೆ ನನ್ನ ಜೊತೆ ಬಂದಿದ್ರು. ಆಗ ಅವರು ಇರೋ ಗಿಡಗಳನ್ನ ಉಳಿಸೋದು, ಪೋಷಿಸೋದು, ಇದಕ್ಕಿಂತ ಹೊಸ ತಳಿಗಳನ್ನ ಉತ್ಪಾದನೆ ಮಾಡಿ ಬೆಳೆಯನ್ನು ಹೆಚ್ಚಿಸೋದೇ ಮುಖ್ಯ. ಕೃಷಿ ವಿಜ್ಞಾನಿಗಳು ಡಿಫೆನ್ಸಿವ್ ಆಗಿರಬಾರ್ದು, ಅಫೆನ್ಸಿವ್ ಆಗಿರಬೇಕು ಅಂತ ಭಾಷಣ ಮಾಡಿದ್ರು. ಕೆಸರೂರಿನ ವೈರಸ್ ಕಾಯಿಲೆ ಅಂದ್ರಲ್ಲ, ಅದೇನ್ ಸರ್ ಅದು? ನಾನು ಆಗಾಗ್ಗೆ ಕೆಸರೂರು ಕಾಯಿಲೆ ಕೇಳಿದ್ದೀನಿ. ನಮ್ಮೂರಿನ ನೆನಪು ಆ ಪದ ಕೇಳಿದ್ದಾಗ್ಲೆಲ್ಲ ನಮ್ಗೆ ಬರ್ತಾ ಇರ್ತಿತ್ತು. ಅದೊಂದು ವೈರಸ್ ರೋಗ ಅಂತ ಈವರೆಗಿನ ತಿಳುವಳಿಕೆ. ಆದ್ರೆ ಫಂಗಸ್ ಸ್ಪೋರ್ ಅಥವಾ ಪರಾಗದಂತಹ ಧೂಳಿನ ಬೀಜದಿಂದಲೂ ಹಬ್ಬುತ್ತೆ. ಇದು ಹಬ್ಬಿದ ಗಿಡ ದಿನೇ ದಿನ ಕುಗ್ಗಿ ಇದರ ರೋಗ ಲಕ್ಷಣ ಸ್ಪಷ್ಟವಾಗಿ ಗೊತ್ತಾಗುವಷ್ಟರಲ್ಲಿ ಕೈ ಮೀರಿ ಹೋಗಿರುತ್ತೆ. ಈ ಗಿಡಗಳು ಸಾಯದೆಯೋ ಬದುಕದೆಯೋ ಉಳಿದುಕೊಂಡಿರ್ತವೆ. ಬೆಳೆಗಾರರು ಗೊಬ್ಬರ, ಔಷಧಿ ಅಂತ ಕೈಲಿದ್ದನ್ನೆಲ್ಲ ಕಳ್ಕೊಳ್ಳೋವರೆಗೂ ಇವು ಜೀವಂತವಾಗಿರುತ್ತೆ. ಕೊನೆಗಾಲದಲ್ಲಿ ಈ ಗಿಡಗಳ ಎಲೆ ಕಿತ್ತು ಮೈಕ್ರೋಸ್ಕೋಪಿನಲ್ಲಿ ನೋಡಿದ್ರೆ ಎಲೆ ಒಳಗಡೆ ಬಿಳಿ ನರಗಳಂತೆ ವೈರಸ್ ಎಲೆಯನ್ನೆಲ್ಲ ಹರಿದು ತಿಂದು ಹಾಕಿರೋದು ಕಾಣುತ್ತೆ. ಜೋಗಿಹಾಳ್ರು ಇದಕ್ಕೆ ಏನು ಮದ್ದು ಅಂತ ಸಂಶೋಧನೆ ಮಾಡಿರ್ಲಿಲ್ವೇ? ಅವರಿದ್ದಾಗ ಇದು ಅಷ್ಟು ಸಮಸ್ಯೆ ಆಗಿರ್ಲಿಲ್ಲ, ಅಥವಾ ಇದೊಂದು ಸಮಸ್ಯೆ ಎನ್ನುವಷ್ಟು ಪ್ರಬಲವಾಗಿ ಕಾಣಿಸಿರ್ಲಿಲ್ಲ. ಹೌದೇ? ಹಾಗಿದ್ರೆ ಇದ್ರ ಪರಿಣಾಮ ಏನಾಗಬಹುದು? ಏನಿಲ್ಲ,
ಭಾರತದ ಏಲಕ್ಕಿ ಉತ್ಪಾದನೆ ಕ್ರಮೇಣ ಕಡಿಮೆಯಾಗುತ್ತಾ ಕೊನೆಗೆ ಈ ದೇಶದಲ್ಲಿ ಏಲಕ್ಕಿ ನಾಮಾವಶೇಷವಾಗಿ ಹೋಗುತ್ತೆ. ಏನ್ ಸರ್ ನೀವು ಹೇಳೋದು? ಲಕ್ಷಾಂತರ ಎಕರೆ ಏಲಕ್ಕಿ ತೋಟಗಳಿರೋ, ಸಾವಿರಾರು ಜನಕ್ಕೆ ಜೀವನೋಪಾಯ ಆಗಿರೋ ಭಾರತದಲ್ಲಿ ನಾಮಾವಶೇಷ ಆಗುತ್ತೆ ಅಂದ್ರೆ ಏನ್ ಗತಿ? ಅಂಗಾಡಿ, ನಾನು ವಿಜ್ಞಾನಿಯಾಗಿ ಇರೋ ಸಂಗತಿಗಳನ್ನ ಎಷ್ಟೇ ಕ್ರೂರವಾಗಿರೋದಾದ್ರೂ ತಿಳಿಸ್ಬೇಡವೆ? ಒಂದು ಕಾಲದಲ್ಲಿ ಸಿಲೋನ್ನಲ್ಲಿ ಟೀ ತೋಟಗಳೇ ಇರ್ಲಿಲ್ಲ, ಎಲ್ಲಾ ಕಾಫಿ ತೋಟಗಳೇ. ಆದ್ರೆ ಎಲೆ ತುಕ್ಕು ರೋಗ ಅಂತ ಒಂದು ಫಂಗಸ್ ಬಂತು, ಇಡೀ ಸಿಲೋನಿನ ಎಲ್ಲಾ ಕಾಫಿ ತೋಟಗಳನ್ನ ಆಕ್ರಮಿಸಿ ಕೊನೆಗೆ ಕಾಫಿ ಸಿಲೋನಿನಲ್ಲಿ ನಾಮಾವಶೇಷವಾಯಿತು. ಇದು ಇತಿಹಾಸದ ಸತ್ಯ. ಓ, ಇದನ್ನ ತಡೆಯೋದು? ಆ ರೋಗದ ಲಕ್ಷಣ ಕಂಡ ಕೂಡಲೇ ಆ ಗಿಡವನ್ನ ಕಿತ್ತು ಸುಡಬೇಕು. ಇದ್ರ ಬಗ್ಗೆ ಏನಾದ್ರೂ ಬೆಳೆಗಾರರಿಗೆ ಸ್ವಲ್ಪ ತಿಳುವಳಿಕೆ ಮೂಡಿಸೋ ಪ್ರಯತ್ನ ಆಗಿದೆಯಾ ಸರ್? ಏನೇನು ಇಲ್ಲ. ಯಂತ್ರ ಕಟ್ಟಿ ಮಂತ್ರ ಮಾಡಿ ಅಂತ ದಿನ ಜನ ಬರ್ತಾರೆ. ಕೆಸುರಿನ ಕಾಯಿಲೆ ವಿಷಯ ಹೇಳಿದ್ರೆ ಕಿವಿಗೆ ಹಾಕೊಳಲ್ಲ. ಚೆನ್ನಾಗಿರೋ ಗಿಡ ಕಿತ್ತು ಸುಡ್ಬೇಕಾ ಅಂತಾರೆ. ಏಲಕ್ಕಿ ತೋಟ ಸುಡೋದಕ್ಕೆ ಮೊದಲು ಈ ಸುಡುಗಾಡು ಕೆಸರೂರಿನ ಸಮಾಜವನ್ನ ಸುಡಬೇಕು. ಈ ಅಯೋಗ್ಯ ವಿಜ್ಞಾನಿಗಳನ್ನ, ಮೂರ್ಖ ರಾಜಕಾರಣಿಗಳನ್ನ, ದೇವಸ್ಥಾನ ಮಸೀದಿ ಕಟ್ಕೊಂಡು ಮೈಕಿನಲ್ಲಿ ಕಿರಿಚೋ ಧರ್ಮಾಂಧರನ್ನ ಎಲ್ಲರನ್ನೂ ಸುಡಬೇಕು. ಪಾಟೀಲರು ಇದ್ದಕ್ಕಿದ್ದಂತೆ ಉದ್ರಿಕ್ತರಾಗಿ ಮಾತನಾಡತೊಡಗಿದರು. ಅವರ ಮಾತಿನಲ್ಲಿ ಹತಾಶೆ ಎದ್ದು ಕಾಣುತ್ತಿತ್ತು. ಅಂಗಾಡಿ ಅವರ ಕೋಪ ಶಮನ ಮಾಡಲು ಎಂಬಂತೆ, ಅಲ್ಲ ಸರ್, ಇಡೀ ಸಮಾಜವನ್ನ ಸುಟ್ರೆ ಆಮೇಲೆ ಯಾರಿಗಾಗಿ ಏಲಕ್ಕಿ ಬೆಳಿಬೇಕು ನಾವು ಎಂದ. ಇದಕ್ಕೆ ಪಾಟೀಲರು ನಕ್ಕು, ಸಾರಿ, ನನಗೆ ಒಂದೊಂದ್ಸರಿ ಕೋಪ ಬರುತ್ತೆ ಅಷ್ಟೇ. ಈ ಜಟಿಲ ಸನ್ನಿವೇಶ ಏನಾದ್ರೂ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಂದಿರೋನಿಗೆ ಮನಸ್ಥಿಮಿತ ಕಳ್ಕೊಳ್ಳೋ ಹಾಗೆ ಮಾಡಿಬಿಡುತ್ತೆ. ಅಫ್ಕೋರ್ಸ್ ಇದೆಲ್ಲ ಆಫ್ ದಿ ರೆಕಾರ್ಡ್ ಅಂಶಗಳಪ್ಪ, ಇದನ್ನೆಲ್ಲ ವರದಿಲಿ ಸೇರಿಸ್ಬಿಡ್ಬೇಡಿ. ನೋಡಿ, ನೀವು ಬಂದಿರೋದು ಏಲಕ್ಕಿ ಸಮಸ್ಯೆ ತನಿಖೆ ಮಾಡೋದಕ್ಕೆ ತಾನೇ. ಆದ್ರೆ ನಾನು ಹೇಳಿದ್ರಲ್ಲಿ ಏನೊಂದನ್ನು ಬಿಟ್ಟು ನೀವು ತನಿಖೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂಗಡಿ. ಒಂದು ಸಸ್ಯ ಅವನತಿಯ ಹಾದಿ ಹಿಡಿತು ಅನ್ನಿ, ಅದರಿಂದ ಬದುಕುತ್ತಿರುವ ಕೀಟಸ್ತೋಮ, ಅವುಗಳನ್ನೇ ಆಹಾರ ಮಾಡಿಕೊಂಡಿರುವ ಪಕ್ಷಿಗಳು, ಅವುಗಳಿಂದಲೇ ಬೀಜ ಪ್ರಸರಣವಾಗುತ್ತಿದ್ದ ವೃಕ್ಷ ಸಂಕುಲ, ಅದರ ಆಧಾರದ ಮೇಲೆ ಹೆಪ್ಪುಗಟ್ಟಿ ಮಳೆ ಸುರಿಸುವ ಮೋಡ, ಮತ್ತು ಇವುಗಳೆಲ್ಲದರ ಆಧಾರದ ಮೇಲೆ ಬದುಕುವ ಮನುಷ್ಯ. ಇಡೀ ವಿಶ್ವ ಈ ತರ ಒಂದಕ್ಕೊಂದಂತೆ ಬಿಗಿದುಕೊಂಡು ಸಮತೋಲನದಲ್ಲಿ ನಿಂತಿರೋ ಬಲೆ. ಈ ರುದ್ರ ನಾಟಕ ತೀರ್ಮಾನ ಆಗಿದ್ದು ಎಲ್ಲೋ ಯಾರಿಗೆ ಗೊತ್ತು. ಸುಲೇಮಾನ್ ಬೇರಿ ಕೈಲಿ ಲಂಚ ತಿಂದು ಕಾಡ್ ಮಾರ್ಕೊಂಡ್ರಲ್ಲ, ಆಗ್ಲೇ ಇದ್ರು ಇರಬಹುದು. ಈಗ ತಗೊಳ್ಳಿ, ಏಲಕ್ಕಿ ಹೋಯ್ತು ಅಂತ ಏಲಕ್ಕಿ ಅನಾಲಿನ ಮರಗಳೆಲ್ಲ ಮಾರಿಕೊಳ್ತಾರೆ. ಮಗನ ಮದುವೆಗೆ ವರದಕ್ಷಿಣೆ ತಗೊಳ್ತಾರೆ, ಮಗಳ ಮದುವೆಗೆ ಸಾಲ ಮಾಡ್ತಾರೆ. ಹಬ್ಬುತ್ತಾ ಹೋಗುತ್ತೆ ತಾಪತ್ರಯ. ಇನ್ನಷ್ಟು ತೊಂದರೆ ರೇಜ್ಗೆ. ಮಧ್ಯೆ ಇದರ ಉಪಯೋಗ ಪಡ್ಕೊಳ್ಳೋ ಮತಾಂಧರು, ರಾಜಕಾರಣಿಗಳು, ದೇವರು, ಮಸೀದಿ, ಮೈಕು, ಭಜನೆ, ದಳ್ಳೂರಿ ಹಬ್ಬುತ್ತಾ ಹೋಗುತ್ತೆ. ಕೆಟ್ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ಗಾದೆ ಇದೆಯಲ್ಲ, ಅದು ತಪ್ಪು. ಕೆಡ್ತಾ ಬುದ್ಧಿನೂ ಕೆಡ್ತಾ ರೋಗ ಜಾಸ್ತಿ ಆಗ್ತಾ ಹೋಗುತ್ತೆ ಅಷ್ಟೇ. ತನಿಖೆ ಮಾಡಿ ಗೊತ್ತಾಗುತ್ತೆ. ಪರಿಸ್ಥಿತಿನ ಲಾಭ ಮಾಡಿಕೊಳ್ಳೋರು ಮುಳುಗ್ತಿದ್ದಾರೆ. ಪಾಟೀಲರು ವ್ಯಂಗ್ಯವಾಗಿ ಮಾತಾಡಿದರು. ಅಂಗಾಡಿ ಹೊರಗೆ ಬಿದ್ದಾಗ ಇಂಗು ತಿಂದ ಮಂಗನ ತರ ಆಗಿದ್ದ. ಪಾಟೀಲರು ಮಾತನಾಡುತ್ತಾ ಅವರ ಆಲೋಚನೆಯ ಭಾವನಾ ಲಹರಿಯೊಂದಿಗೆ ತೇಲಿ ಹೋಗಿದ್ದವನಿಗೆ ಆಚೆಗೆ ಬರುತ್ತಾ ಬೇರೊಂದು ಲೋಕಕ್ಕೆ ಬಂದಂತಾಯಿತು. ಪಾಟೀಲರೊಡನೆ ಇಷ್ಟೊತ್ತು ಅಂಗಾಡಿಗೆ ವಿಷಾದ ಯೋಗದಲ್ಲಿ ಮುಳುಗಿದ್ದಂತೆ ಎನಿಸಿತು. ಯಾವುದೋ ಒಂದು ಗಿಡದ ಕಾಯಿಲೆಗೆ ಜಗತ್ತಿನ ಎಲ್ಲದನ್ನೂ ತಂದು ಗಂಟು ಹಾಕುವುದು ನ್ಯಾಯವೇ? ಹಾಗಾದ್ರೆ ಪಾಟೀಲರು ಇಷ್ಟು ಹೊತ್ತು ಹೇಳುತ್ತಿದ್ದ ವಿಷಯಗಳಲ್ಲಿ ಯಾವುದು ನನಗೆ ಅಧ್ಯಯನಕ್ಕೆ ಯೋಗ್ಯ? ನಾಳೆ ಹೋಗಿ ಈ ಊರಿನ ಮಾಜಿ MP ಶಾಂತಗೌಡರನ್ನ ಕಾಣಬೇಕು. ಜೋಗಿಹಾಳ ಬಗ್ಗೆ ತನಿಖೆ ಮಾಡಿದಾಗ ಅವರು ಏನೆಂದು ತಿಳಿದ್ರು ಅಂತ ಕೇಳಬೇಕು. ಸದ್ಯಕ್ಕಂತೂ ಈ ಸಂಶೋಧನಾ ಕೇಂದ್ರದಲ್ಲಿ ಯಾವುದೇ ಉಪಯುಕ್ತ ಸಂಶೋಧನೆಯನ್ನು ನಡೆಯುತ್ತಿರುವಂತೆ ಕಾಣ್ತಾ ಇಲ್ಲ. ಈ ದರಿದ್ರ ಇಂಟೆಲಿಜೆನ್ಸ್ ಕೆಲಸ ಅಂದ್ರೆ ಇದೆ, ತಾಪೆದಾರಿ ಕೆಲಸ ಎಂದು ಸಂಶೋಧನಾ ಕೇಂದ್ರದಿಂದ ವಾಪಸ್ಸು ಕೆಸರೂರಿಗೆ ಬರುತ್ತಾ ದಾರಿಯಲ್ಲಿ ಕೊಣಗಿಕೊಂಡ ಅಂಗಡಿ. ಸಿನಿಮಾ ನೋಡಿ ಇಂಟೆಲಿಜೆನ್ಸ್ ಕೆಲಸ ಅಂದ್ರೆ ಒಳ್ಳೆ ರೋಮಾಂಚಕ ಇಂಗ್ಲಿಷ್ ಕಾದಂಬರಿಗಳಲ್ಲಿರುವಂತೆ ಓವರ್ ಕೋಟು, ಕಪ್ಪು ಕನ್ನಡಕ ಧರಿಸಿ ಕೈಯಲ್ಲಿ ಪಿಸ್ತೂಲ್ ಹಿಡಿದು ಜೇಮ್ಸ್ ಬಾಂಡ್ ತರ ಇರಬಹುದು ಎಂದುಕೊಂಡಿದ್ದ ಅಂಗಡಿ ಫೈಲ್ಗಳನ್ನ ನೋಡುತ್ತಾ ರಿಪೋರ್ಟ್ಗಳನ್ನ ತಯಾರು ಮಾಡುತ್ತಾ ಮೂರ್ಖನಾಗಿ ಹೋಗಿದ್ದ. ಪಾಟೀಲರು ಮುದಿಬೋಳಮ್ಮನ ತರ ಅವನಿಗೆ ಕೊರೆದು ಊರಿನ ರಗಳೆಗಳನ್ನೆಲ್ಲ ಅವನ ಕಿವಿಗೆ ಉರುಟಿ ಇನ್ನಷ್ಟು ಅವನಿಗೆ ಆ ಹುದ್ದೆಯ ಬಗ್ಗೆ ರೇಜಿಗೆ ಉಂಟು ಮಾಡಿತು. ಸಂಶೋಧನಾ ಕೇಂದ್ರದಿಂದ ಕೆಸರೂರು 2 ಮೈಲಿ ಆಗುತ್ತೆ. ಹಾದಿ ಪಕ್ಕದಲ್ಲೆಲ್ಲ ಏಲಕ್ಕಿ ತೋಟಗಳೇ ಇರುವುದರಿಂದ ಅದು ಕಾಡಿನ ಹಾದಿಯಂತೆ ಇತ್ತು. ಅಂಗಾಡಿ ಕಲ್ಲು ಸೇತುವೆ ದಾಟಿ ಕೊಂಚ ದೂರ ಬರುವಷ್ಟರಲ್ಲಿ ಹಾದಿ ಪಕ್ಕ ಯಾರೋ ಕಂಬಳಿ ಹೊದ್ದು ಮರೆಯಲ್ಲಿ ದೊಣ್ಣೆಯೊಂದಿಗೆ ನಿಂತಿರುವುದು ಕಂಡಿತು. ಇದ್ದಕ್ಕಿದ್ದಂತೆ ಅಂಗಾಡಿಗೆ ಮೈ ಜುಮ್ ಅಂದಿತು. ಆದ್ರೂ ಅದನ್ನು ಅವನು ತೋರ್ಗೊಡದೆ ಅಲಕ್ಷಿಸಿ ಮುನ್ನಡೆದ. ಕೊಂಚ ದೂರ ನಡೆಯುವಷ್ಟರಲ್ಲಿ ಇನ್ನೊಂದು ಕಂಬಳಿ ಹೊದ್ದ ದೊಣ್ಣೆ ಹಿಡಿದ ಆಕೃತಿ ಮರೆಯಲ್ಲಿ ಅಡಗಿ ನಿಂತಿರುವುದು ಕಂಡಿತು. ಏನೋ ನಡೆಯುತ್ತಿದೆ ಎಂದು ಅಂಗಾಡಿಗೆ ಗುಮಾನಿ ಶುರುವಾಯಿತು. ಸರಸರ ಕೆಸರೂರಿನತ್ತ ಕಾಲು ಹಾಕಿದ. ಕೊಂಚ ದೂರ ದಾರಿ ಕ್ರಮಿಸಿದ ಅನಂತರ ನೋಡುತ್ತಾನೆ, ಆ 2 ಆಕೃತಿಗಳು ಹಿಂಬಾಲಿಸುತ್ತಿವೆ. ಈಗ ನಾನು ನಿಜವಾದ ಪತ್ತೇದಾರ, ಹಿಂಗಿರ್ಬೇಕು ಡಿಟೆಕ್ಟಿವ್ ಅಂದ್ರೆ ಎಂದು ಮನದಲ್ಲೇ ಅಂದುಕೊಳ್ಳುತ್ತಾ ಟಿವಿಯಲ್ಲಿ ತಾನು ಸೂಟ್ ಕೇಸಿನಲ್ಲಿ ಬಿಸಾಕಿ ಬಂದಿರುವ ರಿವಾಲ್ವರ್ ಅನ್ನು ಜ್ಞಾಪಿಸಿಕೊಳ್ಳುತ್ತಾ ಅಂಗಾಡಿ ಸರಸರ ಹತ್ತಿರವಾಗುತ್ತಾ ಕೆಸರೂರಿಗೆ ಹೆಜ್ಜೆ ಹಾಕಿದ. ಅಂಗಾಡಿ ದಾರಿಯಲ್ಲಿ ಬರುತ್ತಾ ದಂಡದಾರಿಯಾಗಿ ನಿಂತಿದ್ದು ಕಂಬಳಿ ಹೊದ್ದ ವ್ಯಕ್ತಿಗಳು ಅಂಗಾಡಿ ಊಹಿಸಿ ರೋಮಾಂಚಿತನಾದಂತೆ ಇನ್ಯಾವುದೋ ಪ್ರತಿವ್ಯೂಹವೊಂದರ ಏಜೆಂಟರಾಗಿರದೆ ಅವರು ಕೃಷ್ಣೇಗೌಡನ ತೋಟದ ಆಳುಗಳಾಗಿದ್ದು. ಮರುದಿನವೂ ಮನೆಯ ಮೇಲೆ ಕೂನಿ ಲೈನಿನ ಮೇಲೆ ಕಲ್ಲು ಬಿದ್ದಂತೆ ಸದ್ದಾಗತೊಡಗಿತ್ತು. ಮಾಯ್ಲಾ ಮೇಸ್ತ್ರಿಗೆ ರೂಮ್ಮನೆ ಕೋಪ ಬಂತು. ಅರ್ಧ ಬಾಟ್ಲಿ ಶರಾಬು ಹಾಕಿಕೊಂಡು ಬಿಗಿಯಾಗಿದ್ದ ಅವನು ಕಡುಕೋಪದಿಂದ ಕತ್ತಿ ತೆಗೆದುಕೊಂಡು ಆಳುಗಳನ್ನೆಲ್ಲ ಕೂಗಿ ಕರೆದ. ನೋಡ್ರಲ್ಲೇ ಆ ಬೇವರ್ಸಿ ಸೂಳೆ ಮಕ್ಕಳಿಗೆ ನೆನ್ನೆ ಗೆಲ್ತಾ ಬಿದ್ದಿದ್ರು ಸಾಲಿಲ್ಲ ಅಂತ ಕಾಣ್ತದೆ. ಹೋಗ್ರೆ ಪೊರಕೆ ಹುಡುಗಾಟ ಶುರು ಮಾಡಿದ್ದಾರೆ. ಇವತ್ ಮಾತ್ರ ಆ ಸೂಳೆ ಮಕ್ಕಳು ಸಿಕ್ಕರೆ ಸ್ಟೇಷನ್ಗೂ ಇಲ್ಲ, ಮನೆಗೂ ಇಲ್ಲ.
ಅವ್ರು ಎಲ್ಲಿ ಸಿಕ್ಕರೋ ಅಲ್ಲೇ ಹೊಡೆದು ಕೈ ಕಾಲು ಮುಗಿದೇ ಬಿಡ್ರಿ. ಆಮೇಲೆ ಸಾವ್ಕಾರಿಗೆ ವರ್ತಮಾನ ಕೊಡೋಣ, ಅಲ್ಲೇ ತೆವಳ್ಕೊಂಡು ರಾತ್ರಿ ಎಲ್ಲ ಬಿದ್ದಿರ್ಲಿ. ತಾಕತ್ತಿಲ್ಲ ಸೂಳೆ ಮಕ್ಳು, ಕತ್ಲಾಗ್ ನಿಂತು ಕಲ್ಲು ಹೊಡಿತಾರಲ್ಲ ಇವ್ರು ಅವನ. ಆಳುಗಳೆಲ್ಲ ಮೇಸ್ತ್ರಿ ಮಾತು ಕೇಳಿದರು. ನೆನ್ನೆ ಹಿಡ್ಕೊಂಡಿದ್ದವ್ರನ್ನ ಸಾವ್ಕಾರರು ಬಿಟ್ಬಿಟ್ರಲ್ಲ ಎಂದು ಒಂದಿಬ್ರು ತೊಡಗಿದರು. ಅವರೆಲ್ಲ ತೂರಾಡುತ್ತಾ ಇಡಗುತ್ತಾ ಸ್ಟೋರಿಗೆ ನುಗ್ಗಿ ಕೊಡಲಿ ಹಾರೆ ಪಿಕಾಸಿ ತಾವುಗಳನ್ನೆಲ್ಲ ಕಳಚಿಕೊಂಡ್ರು. ಅವರುಗಳೇ ಅಂಗಡಿಗೆ ಕತ್ತಲಲ್ಲಿ ದಂಡಿದಾರಿಗಳಾಗಿ ಪ್ರತಿವ್ಯೂಹದ ಏಜೆಂಟುಗಳಂತೆ ಕಾಣಿಸಿಕೊಂಡಿದ್ದವರು. ಅಂಗಡಿ ಅನುಮಾನಾಸ್ಪದವಾಗಿ ನಡೆದುಕೊಳ್ಳದೆ ಸೀದಾ ನಡೆದು ಬಚಾವಾದ. ಎಲ್ಲಿಯಾದರೂ ಬಗ್ಗಿ ಕಲ್ಲು ಗಿಲ್ಲು ತಗೊಂಡಿದ್ದಿದ್ರೆ ಕೆಸರೂರಿನ ಹಾದಿಯಲ್ಲಿ ಮುರಿದ ಕೈಕಾಲುಗಳೊಡನೆ ತೆವಳುತ್ತಾ ನಡಿಬೇಕಾಗ್ತಿತ್ತು. ಆಳುಗಳು ದಡದಡ ತೋಟದೆಲ್ಲ ಓಡಾಡಿದರು. ಕಸ ತರಗೆಲೆಗಳ ಮೇಲೆಲ್ಲ ಜರಬರ ಸದ್ದು ಮಾಡಿಕೊಂಡು ನುಗ್ಗಾಡಿದ್ರು. ಕಲ್ಲು ಹೊಡೆಯುತ್ತಿದ್ದ ಕಳ್ಳರ ಅಪ್ಪ ಅಮ್ಮಂದಿರ ಅಂಗೋಪಾಂಗಗಳ ಮೈಮೇಲೆಲ್ಲಾ ಬೈಗಳದ ಮಳೆ ಸುರಿದಿರುವುದು. ಒಂದೆರಡು ಕಂತ್ರಿ ನಾಯಿಗಳು ಕೃಷ್ಣೇಗೌಡನ ಮನೆಯ ಮುಸುರೆಗಾಗಿ ಕಾಯುತ್ತಾ ಕುಳಿತಿದ್ವು. ಆಡುಗಳ ಗಲಭೆಗೆ ಎದ್ದು ಅವು ಓಡಾಡಿದ್ವು. ತಕ್ಷಣ ಕೆಲವರು ಅಲ್ಲಲ್ಲ, ಇಲ್ಲೆಲ್ಲೂ ಓಡಿದ್ರಲ್ಲೋ ಬೇವರ್ಸಿ ಸೂಳೆ ಮಕ್ಕಳು ಎಂದು ಕೂಗಿಕೊಂಡು ಓಡಾಡುತ್ತಾ ತೋಟದ ಉದ್ದಗಲಕ್ಕೂ ಚದುರಿದ ಆಡುಗಳನ್ನೆಲ್ಲ ಗಾಬರಿಯಿಂದ ಓಡಿಬರುವಂತೆ ಮಾಡಿದರು. ಆ ನಾಯಿಗಳು ಅವರ ಕೈಗೂ ಸಿಗ್ಲಿಲ್ಲ, ಕಣ್ಣಿಗೂ ಕಾಣಿಸ್ತಿಲ್ಲ. ಎಲ್ಲ ಓಡೋಡಿ ಬಂದು ಏದುಸು ಬಿಡುತ್ತಾ ನಿಂತು. ಕೂಗಿದವ, ಬೇವರ್ಸಿಗಳು ಓಡೋದ್ರಲ್ಲೋ ಎಂದ. ಏನ್ ಮಾಡೋದು, ಹಿಂಗ್ ಹಿಡಿಯಾಕ್ ಹೋದ್ರೆ ಓಡೋಗೋ ಹಂಗಿದ್ರೆ ಗೌಡ್ರಿಗೆ ಹೇಳಿ ಒಂದ್ ಹೋಗಿ ಈಡು ಉಡಾಯಿಸಿ ಬಿಡೋದೇ ಒಳ್ಳೇದು ಎಂದು ಒಬ್ಬ ಹೇಳಿದ. ಹೋಗ, ಈ ಪೋಲಿ ಮುಂಡೆಗಂಟು ಶಾಲೆ ಮಕ್ಕಳನ್ನು ಹಿಡಿಯೋಕಾದ್ರೆ ಈಡು ಉಡಾಯಿಸಿ ಬಿಡ್ತಾನಂತೆ. ಹಾದಿ ಬೀದಿಲಿ ಹೋಗೋರ್ಗೆಲ್ಲ ಪ್ರಾಣ ತೆಗೆದು ನಮ್ಮ ಮೇಲೆ ಕೂನಿ ಕೇಸ್ ಹೇಳ್ತಾನ ಅಂತ ಪ್ಲಾನ್ ಮಾಡಿದ್ಯೇನು? ಮತ್ತಿನ್ನೇನು, ಈಗ ಅದೆಲ್ಲ ಬೇಡ, ಸುಮ್ನೆ ತಿಗಾ ಮುಚ್ಕೊಂಡು ಹೋಗಿ ಸಾವ್ಕಾರಿಗೆ ಹೇಳೋಣ. ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡ್ಲಿ. 4 ದಿನ ಗಸ್ತು ತಿರುಗಿದ್ರೆ ಒಬ್ಬ ಹುಡುಗನೂ ಇತ್ಲಾಕ್ ಸುಳಿಯೋದಿಲ್ಲ. ಹೌದು ಕಣ್ರ, ಯಾರು ಹೋಗಿ ಸಾವ್ಕಾರಿಗೆ ವರ್ತಮಾನ ಕೊಡ್ರಿ. ಅಂತೂ ಇಂತೂ ಇದೇ ತರ ನೂರಾರು ಅಭಿಪ್ರಾಯ ಮಾತಾಡಿ ಕೊನೆಗೆ ಸಾವ್ಕಾರರಿಗೆ ತಿಳಿಸಿ ಬಿಡೋಣ ಎಂದು ಅಭಿಪ್ರಾಯಕ್ಕೆ ಬಂದರು. ಮೈಲಾ ಮೇಸ್ತ್ರಿ, ಹೋಗಿ ಸಾವ್ಕಾರಿಗೆ ಹೇಳ್ಬಾ ಎಂದು ಪೊಂಕನಿಗೆ ಹೇಳಿದ. ಅದಕ್ಕೆ ಅವನು, ನಾವು ಒಬ್ನೇ ಇಷ್ಟೊತ್ತಲ್ಲಿ, ನನ್ ಜೊತೆ ಯಾರಾದ್ರೂ ಬರ್ಲಿ ಮಾರಾಯ, ಆ ಸುಳೆ ಮಕ್ಳಿಗೆ ಎಷ್ಟು ಜನ ಇದ್ದಾರೋ ಏನೋ, ಆತಾರ್ ತಂದಿರ್ತಾರೋ ಎಂದು ಹೆದರಿಕೆ ವ್ಯಕ್ತಪಡಿಸಿದ. ಒಬ್ಬ ಒಳ್ಳೆ ಶರಾಬಿನ ಗರಂನಲ್ಲಿದ್ದವನು, ಸತ್ಯ ಪಕ್ಕಲು ಸೂಳೆ ಮಗನೇ, ಗಂಡ್ಸಂತ ಇವ, ನಡಿ ಬರ್ತೀನಿ, ಹೇಳ್ಬರೋಣ ಎಂದು ಅವನೊಡನೆ ಹೊರಡಲು ಸಿದ್ಧನಾದ. ಅವನಿಗೆ ಒಳಗೊಳಗೆ ಆ ಕತ್ತಲಲ್ಲಿ ಗಸ್ತು ತಿರುಗುವುದರ ಬದಲು ಆ ಕಡೆ ಹೋಗಿ ಪೇಟೆ ಕಡೆ ತಿರುಗಾಡ್ಕೊಂಡು ಬರೋದೇ ಒಳ್ಳೇದು ಅನ್ಸಿತ್ತು. ಓಂಕರನಿಗೆ ತನ್ನ ಹೆದರು ಪುಕ್ಕಲು ಎಂದು ಎಲ್ಲರೆದುರು ಕರೆಯೋದಕ್ಕೆ ಕೋಪ ಬಂತು. ಹೆದರು ಪುಕ್ಕಲ ಅಂತೆಲ್ಲ ನಿನ್ನೆ ಯಾತರ ಹೊಡ್ತಾ ಕೊಟ್ಟ ನೆನ್ಸ್ಕ. ಹುಡುಗರಂತೆ ಹುಡುಗರು ಹಾರಿ ಹೊಟ್ಟೆಗೆ ಹೋದ್ರು, ರಟ್ಟೆ ಮುರಿಯಂಗ್ ಮುಷ್ಟಿಲ್ ಕೊಟ್ರು, ಬೇವರ್ಸಿ ಸೂಳೆ ಮಕ್ಳು. ನಿನ್ನೆ ಸಾವ್ಕಾರರು ಬರೆದಿದ್ರೆ ಅವ್ರಲ್ಲಿ ಒಬ್ಬನಾದ್ರೂ ಕೊಂದೆ ಹಾಕ್ಬೇಕಂತ ನಿಶ್ಚಯ ಮಾಡಿದ್ದೆ ನಾನು. ಮತ್ತೆ ಅಂತವ ಯಾಕೆ ಒಬ್ನೇ ಹೋಗಾಕೆ ಎದುರ್ಕೊಂಡು ಹೇತ್ಕಂತೀಯ? ಎಲ್ಲರ ಬಾಯಲ್ಲೂ ಬಡಾಕಿ ಹೊಡಿಯಕ್ಕೆ ನಡಿಯಿರ್ಲಿ ಎಂದು ಚಿಂಕರ ಹೇಳುತ್ತಾ ಓಂಕರನೊಡನೆ ಪೇಟೆ ಕಡೆಗೆ ಕಾಲು ಹಾಕಿದ. ಅಂಗಾಡಿ ಅದೇ ಸಮಯಕ್ಕೆ ಕೆಸರೂರಿನ ಸಂಶೋಧನಾ ಕೇಂದ್ರದಿಂದ ನಡೆದು ಬರುತ್ತಿದ್ದ. ಅವನನ್ನು ನೋಡಿದ ಚಿಂಕ್ರ ಪೊಂಕ ಇಬ್ಬರು ಅವನೇ ಕಲ್ಲು ಹೊಡೆಯುತ್ತಿದ್ದ ಕಳ್ಳ ಇರಬಹುದು ಎಂದು ದೂರದಲ್ಲಿ ಮರೆಯಾಗಿ ನಿಂತರು. ಆತ ಮುಂದೆ ಕೊಂಚ ದೂರ ಹೋದ ನಂತರ ಅವನನ್ನೇ ಹಿಂಬಾಲಿಸುತ್ತಾ ಪರೀಕ್ಷಿಸಿದರು. ಆದ್ರೆ ಅಂಗಾಡಿ ತನ್ನ ಪಾಡಿಗೆ ತಾನು ಸರಸರ ನಡೆಯುತ್ತಾ ಅವರನ್ನು ನಿರಾಸೆಗೊಳಿಸಿದ್ದ. ಅವನು ಮುಂದೆ ಹೋದ ಅನಂತರ ಇವರು ಮಾತಿಗೆ ಶುರು ಹಚ್ಕೊಂಡ್ರು. ಈ ಕಾಲೇಜ್ ಹುಡುಗರಿಗೆ ಏನ್ ಪೊಗರು ಹೇಳ, ಸುಮ್ನೆ ಸಿನಿಮಾ ನಾಟಕ ನೋಡ್ಕೊಂಡು ಹೊಟ್ಟಾಗೆ ಚೂರು ತಿಂಡಿ ತಿನ್ಕೊಂಡು ಇರೋದ್ ಬಿಟ್ಟು ಈ ಕತ್ಲಾಗ್ ಮನೆ ಮೇಲೆ ಕಲ್ಲಿಗೆ ಸಿಕ್ಕಿದಾರಲ್ಲ ಎಂದ ಪೊಂಕ. ಎಲ್ಲ ನಮ್ ಗೌಡ್ರ ಮಗಳ ದಶೆ ಅಂತಾನು, ಅವಳು ಆ ಕಾಲೇಜ್ನಾಗೆ ಓದ್ತಿರೋದ್ ನೋಡು. ಅವಳೇನ್ ಮಾಡ್ತಾಳ, ಆ ಹುಡುಗರಿಗೆ ಏನ್ ಕಲ್ ಹೊಡಿಯಾಕ ಹೇಳ್ತಾಳ ಏನ? ಹಂಗಲ್ಲ ಕಣೋ, ಅವಳು ಒಂದ್ ತರದ ಹುಡುಗಿ. ಅವಳು ನೋಡಿದ್ರೆ ಹುಡುಗರಿಗೆ ಹಂಗ ಆಗ್ತದೆ. ನಾವು ಈ ತೋಟಕ್ ಬರ ಮುಂಚೆ ಒಬ್ಬ ರೈತರ ಹುಡುಗ ಕೊಡಗ್ದವನಿದ್ದ. ಇವಳನ್ನ ನೋಡಿ ನೋಡಿ ಅವನಿಗೆ ತಲೆನೇ ಕೆಟ್ಟಿಡ್ಬಿಟ್ಟಿತ್ತಂತೆ. ನಾನು ಕೇಳಿದೀನಿ ಇದನ್ನೆಲ್ಲ. ಅಷ್ಟೊಂದು ವಿಶ್ವಾಸದಲ್ಲಿ ಒಬ್ಳೆ ಮಗಳನ್ನ ಸಾಕಿದ್ದಾರೆ. ಅವಳು ಚಾಕ್ರಿಗಿದ್ದವನ್ ಜೊತೆ ಚಕ್ಕಂದ ಆಡ್ತಾಳಂತ ಹೇಳ್ತಾರಲ್ಲ, ಯಾಕಾಡ್ಬಾರ್ದು? ಗೌಡ್ರು ಏನು ಚಾಕ್ರಿಗಿದ್ದವ್ರ ಜೊತೆ ಚಕ್ಕಂದ ಆಡಲ್ವೇನೋ? ದೊಡ್ಡ ವಿಷಯ ನಮ್ಗೆ ಯಾಕೆ ಮರಾಯ, ನಮ್ಮೇನ್ರು ಸವಾಸಕ್ ಬರ್ದಿದ್ರೆ ಸಾಕು. ಹೋಗೋ ಈ ಗಬ್ಬು ಮುಂದೆ ಸವಾಸಕ್ಕೆ ಯಾರು ಬರ್ತಾರೆ? ಪೋಂಕ ತನ್ನ ಹೆಂಡತಿಗೂ ಸೇರಿಸಿ ಬೈದುದರಿಂದ ಚಿಂಕ್ರ ಅದನ್ನು ಅವಮಾನವೆಂದು ತೆಗೆದುಕೊಳ್ಳದೆ ಸುಮ್ಮನಾದ. ಹಂಗಾರೆ ಮತ್ತ್ಯಾಕೆ ಕಲ್ಲು ಹೊಡಿತಾರೋ ಮರಾಯ? ಕೊಂಚ ದೂರ ಮಾತಿಲ್ಲದೆ ನಡೆದ ಚಿಂಕ್ರ ಮತ್ತೆ ಅನುಮಾನ ವ್ಯಕ್ತಪಡಿಸಿದ. ನೋಡ್ ಚಿಂಕ್ರ, ಮತ್ತೆ ನಾನು ಈಗ ಹೇಳ್ದೆ ಅಂತ ಎದುರು ಪುಕ್ಲ ಅನ್ನ ಕೊಡುದು. ನಾನು ಯಾರಿಗೂ ಯಾವತ್ತಿಗೂ ಎದುರೋನವನೇ ಅಲ್ಲ ತಿಳ್ಕ. ಕಳ್ಳ ಇರ್ಲಿ ಕಾಕಿರ್ಲಿ, ಡಕಾಯ್ತ ಇರ್ಲಿ, ಅವ ನರಮನ್ಸ ಆಗುವವರೆಗೆ ನಾನು ಎದುರೋನೇ ಅಲ್ಲ. ಆದ್ರೆ ಎಲ್ಲಾದ್ರೂ ಇದು ದಯ್ಯದ ಕಾಟ ಆಗಿಲ್ದೆ ಇದ್ರೆ ಸಾಕು ಎಂದ ಪೊಂಕ. ಚಿಂಕ್ರನಿಗೆ ಹಠಾತ್ ಆಗಿ ಪೊಂಕ ಸೃಷ್ಟಿಸಿದ ಹೊಸ ಆಯಾಮ ಗಾಬರಿ ತಂದಿತ್ತು. ಏನ್ ಮಾತಾಡ್ತೀಯೋ? ಕಾಲೇಜ್ ಹುಡುಗರಲ್ಲೇನೋ ನಿನ್ನೆ ತಾನೇ ಹಿಡ್ದಿದ್ದೀವಿ ಅಂತದ್ರಲ್ಲಿ ದಯ್ಯ ಗಿಯ ಅಂತೀಯಲ್ಲ. ಹೆಂಗಸರು ಮಕ್ಳು ಇರೋ ಜಾಗ, ನೀ ಹೇಳಿದ್ರೆ ನಂಗೆ ಎಲ್ಲೋ ಮನೆ ಬಿಟ್ಟು ಓಡೋಗೋಣ ಅಂತ ಅನ್ಸ್ತದೆ. ಮತ್ತೆ ಕಲ್ ಸೇತುವೆ ಹತ್ರ ಪಿಸಾಚಿ ಓಡಾಡ್ತದಂತಲ್ಲ, ಸುಳೆ ಮಕ್ಳು. ಆ ಸುಲೇಮಂದಾರಿ ಕಡೆಯವರದ್ದೇ ಅದೆಲ್ಲ ಕಿತಾಪತಿ. ಗಂಧ ಕದ್ದು ಸಾಕ್ಸೋಕಂತ ಅವರೇ ಸುದ್ದಿ ಎಪ್ಸಿರೋದು. ಸೇತುವೆ ಕೆಳಗೆ ಮರಳು ಲೋಡು ಮಾಡಿಸ್ತೀವಿ ಅಂತ ಲಾರಿ ನಿಲ್ಸಿ ಗಂಧ ತುಂಬ್ತಿದ್ರಂತೆ. ಯಾರು ಹತ್ಲಕ್ ಬರ್ದೇ ಇರ್ಲಿ ಅಂತ ಹಂಗೆ ಸುದ್ದಿ ಎಪ್ಸಿದ್ದಾರೆ. ದಯ್ಯ ಗೀಯ ಅಂತ ಕತೆ ಹಬ್ಸೋರೆಲ್ಲ ಇಂಥ ಸುಳೆ ಮಕ್ಳೆ. ಮತ್ತೆ ದಯ್ಯ ಗೀಯ ಎಲ್ಲ ನಾ ಕಂಡಾಗಿವರೆ ಡೋಂಗಿ ಅಲ್ಲೇನು? ಇಬ್ಬರು ತಮ್ಮ ಧೈರ್ಯಕ್ಕೆ ಎಂಬಂತೆ ಗಟ್ಟಿಯಾಗಿ ಹೇಳಿಕೊಂಡರು. ಅರೆ, ರಸ್ತೆಗೆ ಯಾರು ಕಾಣೋದೇ ಇಲ್ವಲ್ಲೋ ಎಂದ ಪೊಂಕ. ಚಿಂಕ್ರ ಮಬ್ಬು ಬೆಳಕಿನಲ್ಲಿ ಬೆಳ್ಳಗೆ ಕಾಣುತ್ತಿದ್ದ ರಸ್ತೆ ಉದ್ದಕ್ಕೂ ನೋಡಿದ. ಯಾವೊಂದು ವ್ಯಕ್ತಿಯೂ ಕಾಣಲಿಲ್ಲ. ಚಿಂಕ್ರ ವ್ಯಾಕುಲಗೊಂಡಂತೆ ಪೊಂಕನ ಕಡೆಗೆ ನೋಡತೊಡಗಿದ. ನೋಡೋ ಚಿಂಕ್ರ, ಅದಕ್ಕೆ ಹೇಳಿದ್ದು,
ಯಾವ ನರ್ಮನ್ಸನೋ ಇಷ್ಟು ಬೇಗ ನಡೆದು ಕಣ್ಣಿಗೆ ಕಾಣದಂತೆ ಮಾಯವಾಗಿ ಓಡಿಬಿಡ್ತಾನೆ. ಮತ್ತದೇನದು ಆಗ ನಮ್ಮೆದುರು ನಡ್ಕೊಂಡು ಹೋಗಿತ್ತು? ಅಂತರ್ಪಿಶಾಚಿ ಇರ್ಬೇಕೆ. ಆದ್ರೆ ಅಂತರ್ಪಿಶಾಚಿಗೆ ಕಾಲು ತಿರ್ಗಾ ಮುರ್ಗ ಇರುತ್ತದಂತೆ ಕಣೋ. ನಾವ್ ಅತ್ಲ ಕಡೆ ನೋಡ್ಲೇ ಇಲ್ಲ. ಅದು ಬಂದ್ರೆ ಒಂದೇ ಉಪಾಯ, ಸುತ್ತ ಹುಚ್ಚೆ ಉಯ್ದು ಮಧ್ಯ ನಿಂತು ಬಿಡ್ಬೇಕಂತೆ. ನಾರ್ಮನ್ಸರ ಹುಚ್ಚೆ ದಾಟದಿರುವಂತೆ ಪಿಶಾಚಿ. ಹುಚ್ಚೆ ಉಯ್ಯದ ಹೆಂಗೋ ಮಾರಾಯ, ನಮ್ ಚಡ್ಡಿಲೆ ಎಲ್ಲ ಖಾಲಿಯಾಗಿರ್ತದಲ್ಲ. ಅದು ಅಲ್ಲದೆ ಹೆಣ್ಣೆಂಗಸ್ರ ಹತ್ರ ಎದುರು ಬಂದ್ರೆ ಅವ್ರೇನ್ ಮಾಡ್ಬೇಕು ಹೇಳು ಎಂದು ಪೋಂಕ ಪಿಶಾಚಿಯ ಪ್ರತಿಬಂಧಕ ಉಪಾಯವಾದ ತಾಂತ್ರಿಕ ತೊಂದರೆಗಳನ್ನು ಪರ್ಯಾವಲೋಕನ ಮಾಡತೊಡಗಿದ. ಇಬ್ಬರು ಕೆಲ ಕ್ಷಣ ಹಿಂದೆ ದೆವ್ವ ಇಲ್ಲವೇ ಇಲ್ಲ ಎಂದು ಹೇಳಿಕೊಂಡಿದ್ದವರು ಇದ್ದಕ್ಕಿದ್ದಂತೆ ದೆವ್ವದ ಭಯ ಪೀಡಿತರಾಗಿ ಸರಸರ ಕೆಸರೂರಿನ ಕಾಲು ಹಾಕತೊಡಗಿದರು. ಅಧ್ಯಾಯ 22. ಅಲ್ಲಯ್ಯ ರಾಮಚಂದ್ರ, ನೀನು ವಿಚಾರವಾದಿ ಅಂತಿ, ಮತ್ತೆ ನನ್ನ ಯಾಕೆ ಇಲ್ಲಿ ಭವಿಷ್ಯ ಹೇಳೋದಕ್ಕೆ ಕೂರಿಸ್ಕೊಂಡಿದ್ದೀರಿ ಎಂದ ಜಯರಾಮ್. ಭವಿಷ್ಯ ಅಲ್ವಯ್ಯ, ಭೂತ. ಹಿಂದೆ ಏನಾಗಿದ್ದಿರಬಹುದು ಹೇಳು ಅಂತಿದ್ದೇವೆ ಎಂದ ರಾಮಚಂದ್ರ. ಏನಾಗಿದ್ದಿರಬಹುದು ಅಂತ ಸತ್ಯ ಸಂಗತಿಗಳ ತುಣುಕುಗಳ ಮೇಲೆ ನೀವು ಸೃಷ್ಟಿಶೀಲ ಬರಹಗಾರ ಅಂತಿರೋದ್ರಿಂದ ಕತೆ ಹೇಳಿ ಅಂತಿದ್ದೇವೆ. ಯಾಕೆಂದ್ರೆ ಈ ತುಣುಕುಗಳನ್ನ ಹೇಗೋ ಜೋಡಿಸಿದ ಒಂದು ಕತೆ ಬೇಕಾಗಿದೆ ನಮಗೆ. ಅದನ್ನ ಹಿಡಿದು ತನಿಖೆ ಮುಂದುವರ್ಸ್ಕೊಂಡು ಹೋಗೋದಕ್ಕೆ. ಕೊನೆ ಪಕ್ಷ ನಿಮ್ ಕತೆ ಸುಳ್ಳು ಅಂತಾದ್ರೂ ನಾವು ಸಾಧಿಸಿದ್ರೆ ಆ ಮೂಲಕ ನಿಜ ಏನು ಅಂತನಾದ್ರೂ ಹೊರಬಿಡುತ್ತೆ ಎಂದು ಹೇಳಿದ ಅಂಗಾಡಿ. ನೀವು ಜೋಗಿಹಾಳರ ಸಾವಿನ ಬಗ್ಗೆ ಈವರೆಗೆ ತಿಳಿದುಕೊಂಡಿರೋ ವಿಷಯ ಮತ್ತು ಈಚಿನ ದಿನಗಳಲ್ಲಿ ಕೆಸರೂರಿನ ಏಲಕ್ಕಿಗೆ ಒದಗಿರೋ ಗತಿ, ಇವನ್ನೆಲ್ಲ ಗಮನಿಸಿದ್ರೆ ನನ್ನ ಕಲ್ಪನೆ ಕೆಸರೂರಿನ ಪರಿಸರದ ಮೀರಿದ ಕಥೆಯನ್ನ ಹೇಳುತ್ತೆ. ಮೊದಲೇ ನೋಡಿ, ಜೋಗಿಹಾಳರ ಸಾವಿನ ಬಗ್ಗೆ ಒಬ್ಬೊಬ್ರು ಒಂದೊಂದರ ಕತೆ ಕಟ್ಟಿ ವ್ಯಾಖ್ಯಾನ ಮಾಡಿ ಅಧ್ವಾನ ಆಗೋಗಿದೆ. ಇನ್ನು ನನ್ನದೊಂದು ಬಾಕಿ ಇತ್ತು ಎಂದು ಅನಂತರ ಜಯರಾಮ್ ಮಾತಾಡದೆ ಗಂಭೀರವಾಗಿ ಯೋಚಿಸುತ್ತಾ ಕುಳಿತ. ಜಯರಾಮ್ ಏನೇನನ್ನೂ ಕಲ್ಪಿಸಬಹುದೆಂದು ಅಲ್ಲಿದ್ದವರೆಲ್ಲ ಒಂದೊಂದು ಕಥೆಯನ್ನ ಕಲ್ಪಿಸತೊಡಗಿದರು. ಹೆಗಡೆ, ಸಿದ್ದಪ್ಪ ಇಬ್ಬರು ಜೋಗಿಹಾಳರ ಮರಣ ಕೇವಲ ಆಕಸ್ಮಿಕ ಎಂದು ಯೋಚಿಸಿದರು. ಜೋಗಿಹಾಳರು ಅಪಘಾತದಲ್ಲಿ ಸತ್ತಿದ್ದಾರೆ, ಅದರಲ್ಲಿ ರಹಸ್ಯ ಏನು ಅವರಿಗೆ ತೋರಲೇ ಇಲ್ಲ. ಜಯರಾಮ್ ಇದಕ್ಕಿಂತ ಅನ್ಯವಾದದ್ದನ್ನು ಏನನ್ನು ಹೇಳಿಯಾನೋ ಎಂದು ಅವರು ಅಚ್ಚರಿಪಟ್ಟರು. ಅಂಗಾಡಿ ಮಾತ್ರ ಖಾಲಿ ಮನಸ್ಸು ಮಾಡಿಕೊಂಡೇ ಕುಳಿತಿದ್ದ. ಏಕೆಂದ್ರೆ ಅವನಿಗೆ ಸಾಕ್ಷ್ಯಾಧಾರಗಳ ಮುಖೇನ ಮುಂದೇನನ್ನು ಯೋಚಿಸಲಾರದಂತಹ ಕೊನೆ ಮುಟ್ಟಿ ಕಲ್ಪನೆ ಕೈಕಟ್ಟಿ ಕುಳಿತಿತ್ತು. ಜೋಗಿಹಾಳರಿಗೆ ಯಾವಾಗ್ಲೂ ಪ್ರೇಯಸಿರಿದ್ದರೆ ರಾಮಚಂದ್ರನ ತಲೆಯೊಳಗೆ ವಿಚಿತ್ರ ಕಲ್ಪನೆಯೊಂದು ಸುಳಿದು ಹೋಯಿತು. ಆದ್ರೆ ಅಂಗಾಡಿ ತಿಳಿಸಿದ ತನಿಖೆಯ ತುಣುಕುಗಳೆಲ್ಲವೂ ಈ ಬಗೆಯ ಸಂಗತಿ ತೋರಿ ಬಂದಿರಲಿಲ್ಲ. ಜಯರಾಮ್ ಏನು ತಾನೇ ಹೇಳಿಯನು ಎಂದು ರಾಮಚಂದ್ರನು ಅಚ್ಚರಿಪಟ್ಟ. ಜಯರಾಮ್ ತುಸು ಹೊತ್ತು ಸುಮ್ಮನೆ ಕುಳಿತಿದ್ದವ ಅನಂತರ ಗಂಭೀರವಾಗಿ ತನ್ನ ಕಥೆಯನ್ನು ಆರಂಭಿಸಿದ. ಇವರು ಯಾರೂ ಊಹಿಸಿಕೊಳ್ಳಲು ಸಾಧ್ಯವಾದ ದಿಕ್ಕಿನಲ್ಲಿ ಜಯರಾಮನ ಕಥೆ ಬೆಳೆದಿತ್ತು. ಕೆಸರೂರಿನ ಜನ ಊಹಿಸಲು ಅಸಾಧ್ಯವಾದ ಕಾರಣಗಳಿಂದ ಜೋಗಿಹಾಳರ ಕೊಲೆ ಸಂಭವಿಸಿತ್ತು. ಅದು ಹೇಗೆ ಕೊಲೆ ಅಂತೀರಿ? ಅಷ್ಟೊಂದೆಲ್ಲ ಪೊಲೀಸ್ ತನಿಖೆ ನಡೆದಿದೆ, ಖೂನಿ ಅಂತ ಒಂದೇ ಒಂದು ಸರಿಯಾದ ಸಾಕ್ಷ್ಯ ಇಲ್ಲ ಅಂತ ಅದರಲ್ಲಿ ನೀವೊಳ್ಳೆ ಆರಂಭ ಅಂತ ಏಕದಮ್ ಖೂನಿ ಎಂದು ಬಿಟ್ರೆ ಹೇಗಯ್ಯ ಎಂದು ಮೊದಲಿನಲ್ಲೇ ಹೆಗಡೆ ತಕರಾರು ತೆಗೆದ. ಅಂಗಡಿ ಅದಕ್ಕೆ, ಮಿಸ್ಟರ್ ಹೆಗಡೆ, ಪೊಲೀಸ್ ತನಿಖೆನ ನಾನು ಅಮೂಲಾಗ್ರವಾಗಿ ನೋಡಿದ್ದೀನಿ. ಪ್ರತಿಯೊಬ್ಬರೂ ಅದನ್ನ ಖೂನಿ ಅಂತಾನೆ ಹೇಳಿ ಬೇರೆಯವರ ಮೇಲೆ ತಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಈ ತರ ಕೆಸರೂರಿನ ಜನ ತರಲೆ ಬುದ್ಧಿ ತೆಸೆಯಿಂದಾನೆ ಒಂದೇ ಒಂದು ಸರಿಯಾದ ಸಾಕ್ಷ್ಯಾಧಾರ ಇಲ್ಲ. ಅನಂತರ ಯಾವುದೋ ಹಂತದಲ್ಲಿ ಆ ತನಿಖೆ ಕೈ ಬಿಡಲಾಗಿದೆ. ಬಹುಶಃ ಒಬ್ಬರ ಮೇಲೊಬ್ಬರು ಫಿರ್ಯಾದು ಮಾಡೋ ಪ್ರಯತ್ನದಲ್ಲಿ ಊರಿಗೆ ಊರೇ ಪ್ರಕ್ಷುಬ್ಧವಾಗತೊಡಗಿತ್ತು ಅಂತ ಕಾಣುತ್ತೆ ಎಂದ. ಅಷ್ಟರೊಳಗೆ ಜಯರಾಮ್ ತನ್ನ ವಾಗ್ವಾದ ಅಷ್ಟಕ್ಕೆ ತಡೆದ. ನೋಡಿ ಹೆಗಡೆ, ಅಂಗಾಡಿ, ನಿಮ್ಗೆ ಹೇಳ್ತೇನೆ ನಾನು, ಇಲ್ಲಿ ಕಥೆಗಾರನ್ನ ಅದನ್ನ ಯಾಕೆ ಹೀಗೆ ಹೇಳಿದೆ ಅಂತ ನೀವು ಕತೆ ಹೇಳುವಾಗ ಕೇಳಲೇ ಕೂಡುದು. ಒಬ್ಬ ಪೊಲೀಸ್ ಪತ್ತೆದಾರ ನಡೆದುದನ್ನ ತನಿಖೆಯಿಂದ ನಿರ್ಮಾಣ ಮಾಡೋ ಕ್ರಮನೇ ಬೇರೆ, ಒಬ್ಬ ಕಲಾವಿದನ ಪ್ರತಿಭೆ ಕತೆ ನಿರ್ಮಿಸುವ ಕ್ರಮನೇ ಬೇರೆ. ನಾನು ಹೇಳಿದ್ದನ್ನ ಅನಂತರ ನೀವು ಸುಳ್ಳೋ ನಿಜವೋ ತನಿಖೆ ನಡೆಸಿ ತಿಳಿದುಕೊಳ್ಳಬೇಕೇ ಹೊರತು ಇದನ್ನು ಹಾಗೆ ಕಲ್ಪಿಸಿದರೆ ಸರಿಯಲ್ಲ, ಹೀಗೆ ಕಲ್ಪಿಸಿದರೆ ಸರಿ ಅಂತ ಟೀಕಿಸೋದಕ್ಕೆ ಶುರು ಮಾಡಿದ್ರೆ ಅಲ್ಲಿಗೆ ನನ್ನ ಸೃಷ್ಟಿಕ್ರಿಯೆ ನಿಂತೆ ಹೋಗುತ್ತೆ ಎಂದು ಹೇಳಿದ. ಇಡೀ ಕೆಸರೂರಿನ ಜನ, ರಸ್ತೆಗಳು ಎಲ್ಲ ಸ್ತಬ್ಧವಾಗಿ ದೀಪಗಳು ಒಂದೊಂದಾಗಿ ಆರುತ್ತಿದ್ದವು. ಜಯರಾಮ್ ಕತೆ ಹೇಳುವ ಮೊದಲೇ, ಈ ನನ್ನ ಕತೆಗೆ ಯಾವ ತನಿಖೆಗಾಗಲಿ ಪತ್ತೆದಾರನಿಗಾಗಲಿ ಸಹಾಯ ಮಾಡುವ ಉದ್ದೇಶ ಇಲ್ಲ. ಇದೊಂದು ಸಾಹಿತ್ಯ ಸೃಷ್ಟಿ. ನಿಮ್ಮೆಲ್ಲರ ಉದ್ದೇಶಗಳನ್ನು ಅಲಕ್ಷಿಸುತ್ತಿದ್ದೇನೆಂದು ತಪ್ಪು ತಿಳಿಯಬೇಡಿ ಎಂದು ಹೇಳಿಯೇ ಕತೆ ಆರಂಭಿಸಿದ. ಜಯರಾಮ್ ಹೇಳಿದ ಕಥೆ ಸಂಕ್ಷಿಪ್ತವಾಗಿ ಹೀಗಿತ್ತು. ಜೋಗಿಹಾಳ್ ಅಂತಾರಾಷ್ಟ್ರೀಯ ಖ್ಯಾತಿಯ ವಿಜ್ಞಾನಿಯಾಗಿ ಮೆಗಾಸೆ ಬಹುಮಾನಕ್ಕೆ ಆಯ್ಕೆಯಾಗುವ ಹಂತ ಬಂದ ಕೂಡಲೇ ಇತರ ರಾಷ್ಟ್ರಗಳ ದೃಷ್ಟಿ ಅವರ ಮೇಲೆ ಬಿತ್ತು. ಏಲಕ್ಕಿ ರಫ್ತು ವ್ಯಾಪಾರದಲ್ಲಿ 100% ಏಕಸ್ವಾಮ್ಯ ಉಳಿಸಿಕೊಂಡಿದ್ದ ಭಾರತದ ಮೇಲೆ ಇನ್ನೂ ಹಲವಾರು ರಾಷ್ಟ್ರಗಳು ಕಣ್ಣಿಟ್ಟಿದ್ದವು. ಹಿಂದುಳಿದ ರಾಷ್ಟ್ರಗಳ ಏಳಿಗೆಗಾಗಿ ಶ್ರಮಿಸುತ್ತಿರುವ ಆಯಾ ರಾಷ್ಟ್ರಗಳ ಶ್ರೇಷ್ಠ ವಿಜ್ಞಾನಿಗಳನ್ನೆಲ್ಲ ತೀರಿಸಬೇಕೆಂಬ ಅಂತಾರಾಷ್ಟ್ರೀಯ ಒಳಸಂಚು ಕೂಟವೊಂದು ನಿರ್ಮಾಣವಾಯಿತು. ಭಾರತದ ಕೆಲವು ಅಣು ವಿಜ್ಞಾನಿಗಳು, ಇಂಧನ ಸಂಶೋಧನೆಯ ತಜ್ಞರು, ಸಸ್ಯತಳಿ ತಜ್ಞರು ಮುಂತಾದವರೆಲ್ಲ ಇದರ ಗುರಿಯಾಗಿದ್ದರು. ಇದರಲ್ಲಿ ಕೃಷಿ ಶಾಸ್ತ್ರಜ್ಞ ಜೋಗಿಹಾಳ್ ಕೂಡ ಒಬ್ಬರು. ಅರಬ್ ದೇಶಗಳಿಗೆ ಏಲಕ್ಕಿ ರಫ್ತಿನಲ್ಲಿ ಭಾರತಕ್ಕೆ ಪ್ರಮುಖ ಪ್ರತಿಸ್ಪರ್ಧಿಯಾಗಿದ್ದ ಗ್ವಾಟೆಮಾಲಾ ವಾಣಿಜ್ಯ ಕೂಟ ಈ ಒಳಸಂಚಿನಲ್ಲಿ ಸೇರಿಕೊಂಡು ಜೋಗಿಹಾಳರ ಕೊಲೆಗೆ ಕಾರಣವಾಯಿತು. ಗ್ವಾಟೆಮಾಲಾದಿಂದ ಹಲವು ಸ್ಲೈಡ್ಗಳನ್ನು ಜೋಗಿಹಾಳರಿಗೆ ಅಭಿಪ್ರಾಯಕ್ಕಾಗಿ ಕಳಿಸಿಕೊಡಲಾಗಿತ್ತು. ಅದರಲ್ಲಿ ಕೆಸರೂರಿನ ಕಾಯಿಲೆಯ ಜೀವಂತ ವೈರಸ್ಗಳಿದ್ದವು. ಅದನ್ನು ಪ್ರೊಜೆಕ್ಟರ್ಗೆ ಹಾಕುತ್ತಿದ್ದಂತೆ ಅವು ಸಿಡಿಯುವ ವ್ಯವಸ್ಥೆ ಮಾಡಲಾಗಿತ್ತು. ಆದ್ದರಿಂದ ಜೋಗಿಹಾಳರು ನಿಧನರಾದರು. ವೈರಸ್ಗಳು ಸ್ಫೋಟದಲ್ಲಿ ಪ್ರಸಾರವಾಗಿ ಭಾರತದ ಏಲಕ್ಕಿಗೆ ರೋಗ ತಗುಲಿಕೊಂಡು ಭಾರತದ ರಫ್ತು ವ್ಯಾಪಾರ ದಿನದಿಂದ ದಿನಕ್ಕೆ ಕುಸಿಯಿತು. ಅರವರ ಎಣ್ಣೆ ಇತರ ರಾಷ್ಟ್ರಗಳ ದಿಕ್ಕಿನಲ್ಲಿ ಹರಿಯಿತು. ಈ ಕೊಲೆಗಡುಕರ ಒಳಸಂಚು ಅನೇಕ ವಿಜ್ಞಾನಿಗಳ ಸಾವಿಗೆ ಕಾರಣವಾಯಿತು. ಎಲ್ಲಾ ಹಿಂದುಳಿದ ರಾಷ್ಟ್ರಗಳನ್ನು ಈ ಒಳಸಂಚಿನ ಕೂಟ ಕೊನೆಯ ಪಕ್ಷ ಅಭಿವೃದ್ಧಿ ಪಥದಲ್ಲಿ 20 ವರ್ಷ ಹಿಂದಕ್ಕೆ ತಳ್ಳಿ ಹಾಕಿತು. ಇಷ್ಟು ಕಥೆಯನ್ನ ಜಯರಾಮ್ ದಟ್ಟ ವಿವರಗಳೊಂದಿಗೆ ನಾಟಕೀಯವಾಗಿ ಅವರೆದುರು ಮಂಡಿಸಿದ. ಹೆಗ್ಡೆ ಮತ್ತು ಸಿದ್ದಪ್ಪ ಕತೆ ಕೇಳುತ್ತಾ ಕೇಳುತ್ತಾ ಬಿಳಿಚಿಕೊಂಡಿದ್ದರು.
ಜೈರಾಮ್ ವೈರಸ್ ರೋಗಗಳ ಬಗ್ಗೆ, ಅವುಗಳ ಪ್ರಸಾರ ವಿಧಾನಗಳ ಬಗ್ಗೆ ಕಥೆಯೊಳಗೆ ಕೊಂಚ ಹೇಳಿದ್ದಲ್ಲಿ ಬಹುಪಾಲು ವಿವರಗಳು ಸಿದ್ದಪ್ಪ ಹೆಗ್ಡೆ ಅವರೊಂದಿಗಿನ ಸಂಭಾಷಣೆಯಿಂದಲೇ ಜೈರಾಮ್ ಸಂಗ್ರಹಿಸಿದ್ದಾಗಿತ್ತು. ಒಬ್ಬ ಕಥೆಗಾರನ ಕೈಯಲ್ಲಿ ಹೀಗೆ ಯಾವ್ಯಾವೋ ಸಂಗತಿಗಳು ಬಂದು ಅರ್ಥಬದ್ಧವಾಗಿ ಒಂದಕ್ಕೊಂದು ಸೇರಿಕೊಳ್ಳುತ್ತಾ ಹೋಗುತ್ತವೆ ಎನ್ನುವುದು ಅವರಿಗೆ ಬಿಳಿಚಿಕೊಳ್ಳುವಷ್ಟು ಗಾಬರಿ ತಂದಿತು. ಕಥೆ ಕೇಳುತ್ತಾ ಕೇಳುತ್ತಾ ಅವರೆಲ್ಲ ಯಾವ ರೀತಿ ತಲ್ಲೀನರಾಗಿದ್ದರು ಎಂದರೆ, ಈಗ ಜೋಗಿಹಾಳರ ಸಾವಿನ ಬಗ್ಗೆ ಜಯರಾಮ್ ವ್ಯಾಖ್ಯಾನ ಬಿಟ್ಟು ಬೇರೊಂದು ಅವರಿಗೆ ಹೊಳೆಯಲು ಸಾಧ್ಯವೇ ಇರಲಿಲ್ಲ. ಜಯರಾಮ್ ಕಥೆ ಕೇಳಿ ನಾಲ್ವರು ಪ್ರೇಕ್ಷಕರ ಮುಖ ನೋಡಿದ. ತನ್ನ ಕಲಾಗಾರಿಕೆಯ ಬಗ್ಗೆ ಅವನಿಗೆ ಸಂಪೂರ್ಣ ನಂಬಿಕೆ ಇತ್ತು. ಅದು ಸುಳ್ಳಿರಲಿ ನಿಜವಿರಲಿ, ಅದನ್ನು ಕೇಳಿದಷ್ಟು ಕಾಲ ಅವರಿಗೆ ನಿಜ ಅನ್ನಿಸುವಂತೆ ಮಾಡುತ್ತೇನೆಂದುಕೊಂಡೇ ಆತ ಕಥೆ ಆರಂಭಿಸಿದ್ದ. ಅವರು ನಾಲ್ವರು ತನ್ನ ಕಥೆಯ ವಾತಾವರಣದಲ್ಲೇ ಇರುವುದರಿಂದ ಕೂಡಲೇ ವಿಮರ್ಶಿಸುವುದು ಅಸಾಧ್ಯ ಎಂದೆನಿಸಿತು. ತಾನು ನಡೆದುದನ್ನು ಕರಾರುವಕ್ಕಾಗಿ ಕಲ್ಪಿಸುತ್ತೇನೆಂಬುದರ ಬಗ್ಗೆ ಜಯರಾಮ್ಗೆ ಚೂರು ನಂಬಿಕೆ ಇರಲಿಲ್ಲ. ಕೇವಲ ಸಾಹಿತ್ಯ ದೃಷ್ಟಿಯಿಂದ ಉನ್ನತವೆನ್ನಬಹುದಾದ ಕಥೆ ಹೇಳಿದ್ದ. ಆದರೆ ಮುಂದೆ ಆತನ ಕಥೆ ತೀರಾ ವಿಚಿತ್ರವಾದ ವಿಮರ್ಶೆಗೆ ಗುರಿಯಾಗುವುದಿತ್ತು. ನಿಜ ಜೀವನದಲ್ಲಿ ಇದು ನಡೆಯುತ್ತೆ ಅಥವಾ ಇಲ್ಲ ಎನ್ನುವ ಕಥೆಯ ಯಥಾವತ್ ಸ್ವರೂಪವನ್ನು ಅಂಗಡಿ ಪತ್ತೆ ಮಾಡತೊಡಗಿದ. ಸಿದ್ದಪ್ಪ ಹೆಗ್ಡೆ ಇಬ್ಬರು ಅದಕ್ಕೆ ತಕ್ಕ ಪರಿಕರಗಳನ್ನು ಅಂಗಡಿಗೆ ಒದಗಿಸಲು ಸಿಕ್ಕಿದ್ದರು. ಎಲ್ಲರೂ ಅಂಗಡಿ ಕಡೆ ಅಭಿಪ್ರಾಯಕ್ಕಾಗಿ ತಿರುಗಿದರು. ಅಂಗಡಿ, ಜಯರಾಮ್, ನಿಮ್ಮ ಕಥೆ ಒಂದು ರೋಮಾಂಚಕ ಅನುಭವ. ಆದ್ರೆ ಇದು ನಾನು ಕೇವಲ ಒಬ್ಬ ವಾಚಕನಂತೆ ನೋಡುವಂತಿಲ್ಲ. ನಾನು ಮಾಡುವ ಕೆಲಸ ಎಂದರೆ ಈ ಕಥೆಯ ಮುಖ್ಯಾಂಶಗಳನ್ನೆಲ್ಲ ನೋಟ್ ಮಾಡಿಕೊಂಡು ಓರೆ ಹಚ್ಚುತ್ತಾ ಹೋಗುವುದು. ಅಲ್ಲಿಯವರೆಗೆ ಈ ಕಥೆಯ ಬಗ್ಗೆ ನನ್ನ ವೈಯಕ್ತಿಕ ಅಭಿಪ್ರಾಯ ಏನೂ ಇಲ್ಲ ಎಂದ. ಬೆಳಿಗ್ಗೆ ಕೃಷ್ಣೇಗೌಡ ಏಲಕ್ಕಿ ಮಂಡಿ ಬಾಗಿಲು ತೆರೆಯುತ್ತಿದ್ದಂತೆ ಕೆಸರೂರಿನ ರಿಟೈರ್ಡ್ ಸಬ್ ರಿಜಿಸ್ಟ್ರಾರ್ ಆಚಾರಿ, ಕಾಲೇಜು ಪ್ರಿನ್ಸಿಪಾಲ್ ವೆಂಕಟರಾಯ ಮತ್ತು ಸುಬ್ಬೇಗೌಡ ಇತ್ಯಾದಿಗಳ ಜೊತೆ ಹಾಜರಾದ. ಕೃಷ್ಣೇಗೌಡನ ತಲೆಯೊಳಗೆ ಇನ್ನು ಸುಲೇಮಾನ್ ಬೇರಿ ಮಲೆಬಾರಿ ಏಲಕ್ಕಿ ಮಂಡಿ ವಿಷಯವೇ ಕೊರೆಯುತ್ತಿತ್ತು. ಮೂವರ ಹಿಂದೆ ಇನ್ನೊಬ್ಬ ಕೆಂಚು ಮೀಸಿಯ ವಿಚಿತ್ರ ವೇಷದ ಆಗುಂತಕನು ಅಷ್ಟೇ ವಿಚಿತ್ರಚರ್ಯೆಯ ಹೆಂಗಸು ಇರುವುದನ್ನು ಅವನು ಗಮನಿಸಲಿಲ್ಲ. ಅವರು ಆಗಿಂದಾಗೆ ಕೆಸರೂರಿಗೆ ಭೇಟಿ ಕೊಡುತ್ತಿದ್ದವರಾದರೂ ಕೃಷ್ಣೇಗೌಡನಿಗೆ ಪರಿಚಯ ಹತ್ತುದರಿಂದ ಆಚಾರ್ಯೇ ಅವರಿಬ್ಬರನ್ನು ಪರಿಚಯಿಸಿದ. ಅವನ ಹೆಸರು ಮೆಜಿಷಿಯನ್ ಮುತ್ತು ಎಂದು. ಕೃಷ್ಣೇಗೌಡನ ಮನೆ ಹಿಂದಿನ ಬಯಲಿನಲ್ಲಿ ಒಂದೊಂದು ಬೀಡು ಬಿಟ್ಟಿದ್ದ ಗೋಸಾಯಿಗಳಲ್ಲಿ ಅವನು ಒಬ್ಬ. ಅವನ ಕೆಲಸ ಬಹುವಾಗಿ ಬಸ್ ಸ್ಟ್ಯಾಂಡಿನಲ್ಲಿ ಸಂತೆ ಮಾಳದಲ್ಲಿ ಜನ ಸೇರುವಂತ ಕಡೆಯಲ್ಲಿ ಮ್ಯಾಜಿಕ್ ಮಾಡುವುದು. ಎಲ್ಲಿ ಜನ ಸೇರಿದರೂ ತನ್ನ ಮ್ಯಾಜಿಕ್ ಪರಿಕರಗಳನ್ನು ಬಿಚ್ಚಿಕೊಂಡು 1 2 3 4 ಎಂದು ಮ್ಯಾಜಿಕ್ ಶುರು ಮಾಡುತ್ತಿದ್ದ. ಪ್ರೇಕ್ಷಕರಿಂದ ಗಿಟ್ಟಿಸಿದ 3 ಕಾಸು 6 ಕಾಸುಗಳನ್ನು ಒಟ್ಟು ಮಾಡಿ ಸಾಯಂಕಾಲ ಒಂದು ಬಾಟ್ಲಿ ಶರಾಬಿಗೆ ಏರ್ಪಾಡಿ ಮಾಡಿಕೊಳ್ಳುತ್ತಿದ್ದ. ರಾತ್ರಿ ಎಲ್ಲಾ ತನ್ನ ಗುಂಪಿನವರೊಡನೆ ಮೊಲ, ನರಿ ಮುಂತಾದವುಗಳನ್ನು ಶಿಕಾರಿ ಮಾಡಿ ಬೆಳಗ್ಗೆ ಊಟಕ್ಕೆ ತಯಾರಿ ಮಾಡುತ್ತಿದ್ದ. ಅವನಿಗೆ ಇಂಗ್ಲಿಷ್, ಹಿಂದಿ, ಉರ್ದು, ತೆಲುಗು, ತಮಿಳು, ಬಂಗಾಳಿ ಎಲ್ಲಾ ಭಾಷೆಗಳನ್ನು ಕೊಂಚ ಅಧ್ವಾನವಾಗಿ ಮಾತನಾಡಲು ಬರುತ್ತಿತ್ತು. ಈ ಗೋಸಾಯಿಗಳ ಹೆಂಗಸರಷ್ಟು ಜನ ಸಾಂಗೋಪಾಂಗವಾಗಿ ಸೂಳೆಗಾರಿಕೆ ನಡೆಸುತ್ತಿದ್ದರು. ಕೆಂಪಗಿರುವ ತೆಳ್ಳನೆಯ ನಡುವಿನ ಈ ಹೆಂಗಸರ ರುಚಿ ನೋಡಲು ಕೆಸರೂರಿನ ಗೌಡರಿಗೆ ಒಂದು ವಿಚಿತ್ರವಾದ ತೆವಳು. ಹಾಗೆ ಈ ಮೆಜಿಷಿಯನ್ ಮುತ್ತು ಆಚಾರಿಗೂ ಸುಬ್ಬೇಗೌಡನಿಗೂ ಅಷ್ಟೊಂದು ಆತ್ಮೀಯನಾಗಿ ಗೊತ್ತಾಗಿದ್ದು. ಈ ಸಾರಿ ಅವರನ್ನು ಊರಿಂದ ಮುಂದಕ್ಕೆ ಹೋಗಲು ಬಿಡದೆ ಶಾಶ್ವತವಾಗಿ ಊರಲ್ಲೇ ಉಳಿಸಿಕೊಂಡು ಅಷ್ಟು ಹೆಂಗಸರ ರುಚಿ ನೋಡಬೇಕೆಂಬುದು ಆಚಾರ್ಯ ಉದ್ದೇಶವಾಗಿತ್ತು. ಕೃಷ್ಣೇಗೌಡ ಕೆಸರೂರು ಪಂಚಾಯಿತಿ ಅಧ್ಯಕ್ಷನಾಗಿದ್ದರಿಂದ ಕೃಷ್ಣೇಗೌಡನ ತೆವಲು ತಿಳಿದ ಆಚಾರ್ಯೇ ಮುತ್ತುಗೆ ಹೇಳಿ ಅವರ ಟೆಂಟಿನಿಂದ ಒಂದು ಕನ್ಯಾರತ್ನವನ್ನು ಸಹ ತಮ್ಮೊಂದಿಗೆ ಕರೆದು ತಂದಿದ್ದ. ಇಂದು ಮುಂದು ನೋಡದೆ ಅವಳನ್ನು ಮುತ್ತುವಿನ ಮಗಳೆಂದು ಕೃಷ್ಣೇಗೌಡನಿಗೆ ಪರಿಚಯಿಸಿದ. ಇದೆಲ್ಲಾ ಪರಿಚಯ ಇತ್ಯಾದಿಗಳು ಮುಗಿದ ಮೇಲೆ ಆಚಾರ್ಯ ಹೇಳಿದ, ಇವರಿಗೆ ಗ್ರಾಮ ಪಂಚಾಯತ್ನಿಂದ ಮನೆ ತಗಳಕ್ಕೆ ಜಾಗ ಒಂಚೂರು ಮಂಜೂರು ಮಾಡಬೇಕು, ಅವರ ಕೈಲಿ ಅರ್ಜಿ ಕೊಡಿಸ್ತೇನೆ ಎಂದು. ಕೃಷ್ಣೇಗೌಡ ಏನೇನೋ ಯೋಚನೆಯಲ್ಲಿದ್ದವನು ಆಚಾರ್ಯ ಯೋಚನೆಗೆ ಒಮ್ಮೆಯೇ ಅಸಮ್ಮತಿ ಸೂಚಿಸಿ ಆ ಜಾಗ ಗೋಮಾಳ ಎಂದು ಅದಕ್ಕೆ ಮನೆ ದಳದಲ್ಲಿ ಕೊಡಲು ಆಗುವುದಿಲ್ಲ ಎಂದು ಹೇಳಿದ. ಆಚಾರ್ಯ ಹೇಳಿದ, ಗೌಡ್ರೆ ಇರ್ಲಿ, ಹಂಗೆ ಹೇಗ್ದಮ್ ಇಲ್ಲ ಅಂತ ಹೇಳ್ಬೇಡಿ, ಯೋಚನೆ ಮಾಡಿ ಸಾಯಂಕಾಲ ತಿಳಿಸಿ, ನಿಮ್ಗೂ ಕೊಂಚ ವಿಷಯ ತಿಳಿಸೋದಿದೆ, ಆಮೇಲೆ ನಿಮ್ಗೆ ಬೇಡ ಅಂತ ಅನ್ಸಿದ್ರೆ ನಿಮ್ ಇಷ್ಟ ಎಂದ. ಅನಂತರ ಮುತ್ತುವನ್ನು ಅವನ ಜೊತೆಯಲ್ಲಿದ್ದ ಕನ್ಯಾರತ್ನವನ್ನು ಸಾಯಂಕಾಲ ಗೌಡ್ರು ನೋಡಿ ಬಂದು ಈಗ ಹೋಗಿ ಎಂದು ಹೇಳಿ ಕಳಿಸಿದ. ಆಚಾರ್ಯದು ಮಹಾಪ್ರಳಯಾಂತಕ ತಲೆ. ಅವನನ್ನು ತಲೆ ಬಿಸಿ ಆಚಾರ್ಯ ಎಂದೇ ಕರೆಯುತ್ತಿದ್ರು. ಆಚಾರ್ಯ ಕುತಂತ್ರ ಬುದ್ಧಿಗಾಗಿ ಹೆದರಿಯೇ ಅವನನ್ನು ಬಹುವಚನದಲ್ಲಿ ಮಾತನಾಡಿಸುತ್ತಿದ್ರು. ಆಚಾರ್ಯಗೆ ಕಚ್ಚೆ ಹರಕು ಬುದ್ಧಿ ಇಲ್ಲ ಅಂದಿದ್ದಿದ್ರೆ ಈ ವೇಳೆಗಾಗಲೇ ಅವನು ಸುಲೇಮಾನ್ ಬ್ಯಾರಿಯನ್ನು ಮೀರಿಸುವಂತ ಕೂಡವಾಗಿರ್ತಿದ್ದ. ಆದ್ರೆ ಅವನಿಗೆ ಪ್ರಪಂಚದಲ್ಲಿ ಹೆಂಗಸಿನ ಸೊಂಟ ಒಂದನ್ನು ಬಿಟ್ಟು ಇನ್ಯಾವುದಕ್ಕೂ ಆಸೆಯಾಗಲಿ ಬೆಲೆಯಾಗಲಿ ಇರಲೇ ಇಲ್ಲ. ಎಲ್ಲಾ ತೋಟ, ಮನೆ, ಕಾರು ಇತ್ಯಾದಿಗಳನ್ನು ಹೊಂದಲು ಪರಿತಪಿಸುತ್ತಾ ಇರಬೇಕಾದರೆ ಆಚಾರ್ಯ 60ರ ಮುದಿತನದಲ್ಲೂ ಅತ್ತ ಕಿಂಚತ್ತು ಲಕ್ಷ ಹರಿಸದೆ ಸಂತೆಯಿಂದ ಹಿಡಿದು ಜಾತ್ರೆಗಳವರೆಗೆ ಹೆಂಗಸರನ್ನು ಹುಡುಕಿಕೊಂಡು ಮೂಸುತ್ತಾ ತಿರುಗುತ್ತಿದ್ದ. ಅವನು ಕೂದಲು ಬೆಳ್ಳಗಾಗಿರುವುದೊಂದನ್ನು ಬಿಟ್ರೆ ಅವನ ಸಣಕಲು ದೇಹದ ಮೇಲೆ ಮತ್ಯಾವುದೇ ವೃದ್ಧಾಪ್ಯ ಚಿಹ್ನೆಗಳಿರಲಿಲ್ಲ. ಅವನಿಗೆ ಒಂದೊಂದು ಹೆಂಗಸರ ಸಹವಾಸವೂ ಒಂದೊಂದು ಹೊಸ ಸಾಹಸಯಾನ. ಒಂದೊಂದು ಹೆಂಗಸೂ ಒಂದೊಂದು ಬಗ್ಗೆ ವಿನೂತನ ಅನುಭವವನ್ನು ದಯಪಾಲಿಸುವ ಅಗಾಧ ಭೂಖಂಡವಿದ್ದಂತೆ. ಹೆಂಗಸಿನ ಪ್ರಶ್ನೆ ಬಂದಾಗಲೆಲ್ಲ ಅವನ ಬುದ್ಧಿ ಪ್ರಚಂಡವಾಗುತ್ತಿತ್ತು. ಹೇಗಾದರೂ ಮಾಡಿ ಈ ಸಾರಿ ಗೋಸಾಯಿಗಳನ್ನು ಸಾಕಷ್ಟು ಕಾಲ ಊರಲ್ಲೇ ಉಳಿಸಲು ಹವಣಿಕೆ ಹಾಕಿದ್ದ. ಅದಕ್ಕೆ ಗೋಸಾಯಿಗಳ ಮುಖಂಡರಾದ ಮುತ್ತೋಜಿ, ತಾನಾಜಿ, ಶಿವಾಜಿ ಎಂಬುವರನ್ನೆಲ್ಲ ಹಿಡಿದು ಇಲ್ಲಿ ಮನೆ ಕಟ್ಟಿಸಿಕೊಳ್ಳಲು ನಿವೇಶನಕ್ಕೆ ಅರ್ಜಿ ಹಾಕಿ ಎಂದು ಚಿತಾವಣೆ ಮಾಡಿದ್ದ. ಈ ಗೋಸಾಯಿಗಳಿಗಾದ್ರೂ ಅಲ್ಲಿ ಮನೆ ಕಟ್ಟಿಸಿಕೊಳ್ಳಬೇಕೆಂಬ ಅಭಿಲಾಷೆ ಏನು ಇರಲಿಲ್ಲ. ಏಕೆಂದ್ರೆ ಅವರು ಇಲ್ಲಿಯ ನರಿ, ಮೊಲ, ಗೌಜಲಕ್ಕಿ, ಕಾಡುಕೋಳಿ ಇತ್ಯಾದಿಗಳನ್ನು, ಹಳ್ಳ ಗುಂಡಿಗಳಲ್ಲಿ ವಾಸಿಸುತ್ತಿರುವ ಮೀನುಗಳನ್ನು, ಊರವರ ಬೆಕ್ಕು, ಕುರಿ, ಕೋಳಿಗಳನ್ನು ಹಿಡಿದು ಮುಗಿಸಿ ಕದಿಯಬಹುದಾದ ಸಾಮಾನುಗಳನ್ನು ಕದ್ದು ಕಚ್ಚೆ ಹರಿಕರಿಗೆ ಇಡಿಸಬಹುದಾದ ಕಾಯಿಲೆಯನ್ನೆಲ್ಲ ಇಡಿಸಿ ಅನಂತರ ಬೇರೊಂದೆಡೆಗೆ ಕಾಲು ಕೀಳುವುದೇ ಅವರ ಜೀವನದ ಪರಿಯಾಗಿತ್ತು. ಆದ್ರೆ ಅವರಿಗೆ ಆಚಾರ್ಯ ಹೇಳಿದ್ದ, ಮನೆಗೂ ಸರ್ಕಾರವೇ ಹಣ, ಹೆಂಚು, ಮರ, ಮಟ್ಟು ಇತ್ಯಾದಿಗಳನ್ನು ಒದಗಿಸುತ್ತದೆ. ಜೊತೆಗೆ ನಿಮಗೆ ಇಲ್ಲಿ ಜಮೀನು ಕೊಟ್ಟು ಕೂಡಲೇ ಓಟಿನ ಹಕ್ಕು ಸಿಕ್ಕುತ್ತದೆ. ತಾಲೂಕು ಬೋರ್ಡು ಚುನಾವಣೆ ಬೇರೆ ಬರ್ತಾ ಇದೆ, ಎರಡೂ ಪಾರ್ಟಿಯವರು ನಿಮ್ಮ ಓಟಿಗೆ ಬೇಕಾದ ಹಾಗೆ ಹಣ ಚೆಲ್ಲುತ್ತಾರೆ ಇತ್ಯಾದಿ ಮಾತಿನ ಮಾಯಾಜಾಲವನ್ನೇ ಅವರೆದುರು ಬೀಸಿದ. ಅವರಿಗೂ ಇವನ ಮಾತು ಸರಿ ಎನ್ನಿಸಿತು.